ಇವಾಗ ಓಂ ಕಾಲಸ್ವಭಾವೋ ನಿಯತಿರ್ಯದೃಚ್ಛಾ ಭೂತಾನಿ ಯೋನಿಃ ಪುರುಷೇತಿ ಚಿಂತ್ಯ ಸಂಯೋಗ ಯೇಷಾಂ ನ ತ್ವಾತ್ಮಭಾವಾತ್ ಆತ್ಮಾಪ್ಯನೀಶಃ ಸುಖ ದುಃಖ ಹೇತೋಃ ಕಾಲಸ್ವಭಾವೋ ನಿಯತಿರ್ಯದೃಚ್ಛಾ ಭೂತಾನಿ ಯೋನಿಃ ಪುರುಷೇತಿ ಚಿಂತ್ಯ ಸಂಯೋಗ ಯೇಷಾಂ ನ ತ್ವಾತ್ಮಭಾವಾತ್ ಆತ್ಮಾಪ್ಯನೀಶಃ ಸುಖ ದುಃಖ ಹೇತೋಃ. ಈಗ ಈ ಋಷಿ ಮುನಿಗಳು ಅನೇಕರಿದ್ದಾರೆ, ಅವರೆಲ್ಲ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ಬ್ರಹ್ಮ ಜಗತ್ತಿಗೆ ಕಾರಣವಾ, ನಾವೆಲ್ಲಿಂದ ಬಂದ್ವಿ, ಎಲ್ಲಿ ಹೋಗ್ತೀವಿ, ಅದೆಲ್ಲ ಆಯ್ತು ಸರಿ. ನನಗೇನೋ ಇದು ಸರಿ ಅನ್ನಿಸ್ತಾ ಇದೆ, ಈಗ ಇನ್ನೊಂದು ಹೊಳಿತಾ ಇದೆ ನನ್ನ ಬುದ್ಧಿಗೆ ಅಂತ ಅನ್ಕೊಂಡು ಒಂದನ್ನ ಎತ್ತುತ್ತಾರೆ ಮಾತನ್ನ. ಅದೇನು ಅಂತ ಹೇಳಿದ್ರೆ, ಕಾಲ ಆಗಿರ್ಬಹುದಾ, ಅಥವಾ ಸ್ವಭಾವ ಆಗಿರ್ಬೋದಾ, ನಿಯತಿ ಆಗಿರ್ಬೋದಾ, ಎದುರುಚ್ಛೆಯೇ, ಭೂತಗಳೇ, ಪ್ರಕೃತಿಯೇ, ವಿಜ್ಞಾನಾತ್ಮಕನಾಗಿರತಕ್ಕಂತಹ ಪುರುಷನೇ, ಅಥವಾ ಇದೆಲ್ಲ ಸೇರ್ಕೊಂಡು ಒಂದೇ ಆಗಿದೆಯೋ? ಇವುಗಳು ಆತ್ಮಭಾವ ಉಳ್ಳವುಗಳು ಅಲ್ಲ. ಹಾಗಾದರೆ ಆತ್ಮ ಏನಾದರೂ ಕಾರಣ ಈ ಜಗತ್ತಿಗೆ ಉದ್ಭವಕ್ಕೆ? ಛೇ 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 ಛೇ, ಅದೂ ಸರಿ ಇಲ್ಲ. ಯಾಕೆಂದ್ರೆ ಆತ್ಮ ಸ್ವತಂತ್ರನಲ್ಲ, ಅವನು ಪರತಂತ್ರ, ಅದೂ ಕೂಡ ಆಗದಿಲ್ಲ. ಇನ್ನು ಸುಖ ದುಃಖಗಳಿಗೆ ಕಾರಣವಾಗಿರತಕ್ಕಂತಹ ಕರ್ಮವೇ, ಸುಖ ದುಃಖಗಳಿಗೆ ಕಾರಣ ಯಾವುದು? ಕರ್ಮ. ಅದಾಗಿರಬಹುದೇ? ಈ ರೀತಿ ಕಾಲನ, ನಿಯತನ, ಪಂಚಭೂತಗಳ, ಪುರುಷನ, ಆತ್ಮನ, ಕರ್ಮನ, ಈ ತರ ಒಬ್ಬೊಬ್ರು ಒಂದೊಂದೊಂದೊಂದೊಂದೊಂದು ಇದಾಗಿರಬಹುದಾ, ಆಗಿರಬಹುದಾ ಬಹುಶಃ ಅಂತ ತಮ್ಮಲ್ಲಿಯ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವರು ವ್ಯಕ್ತಪಡಿಸಿದ ಸಂಶಯದ ವಿಸ್ತಾರತೆಯನ್ನು ನಾವು ಕೂಡ ನೋಡೋಣ. ನಾವು ಆ ಋಷಿ ಮುನಿಗಳೇ ಆಗಿದ್ದೀವಿ ಅಂತ ಭಾಸ ಮಾಡ್ಕೊಳ್ಳೋಣ. ನಿಮ್ಮಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಡೌಟ್ ಬರ್ತಾ ಇದೆ. ಈಗ ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಕಾಲವೇ ಅಂತ ಅನ್ನೋದು ಬರ್ತಾ ಇದೆ. ಏನು ಈ ಕಾಲ ಅಂತಂದ್ರೆ ನಾವು ಅದರ ವಿವರಣೆಯನ್ನು ನೋಡೋಣ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾರಿಗೆ ಇದರಲ್ಲಿ ರುಚಿ ಇದೆಯೋ ಅವರಿಗೆ ಮಾತ್ರ ಇದರ ಒಂದು ಆಸಕ್ತಿ, ಅಭಿರುಚಿ ಬಹಳ ಉನ್ನತ ಮಟ್ಟದಲ್ಲಿರುತ್ತೆ, ಬಹಳ ಕೌತೂಹಲ ಕೂಡ ಇರುತ್ತೆ ಅಂತ ಅನ್ನೋದು ಅದು ನಿಮ್ಮೆಲ್ಲರಿಗೂ ಇದೆ ಅಂತ ಭಾವಿಸ್ತಾ ಈಗ ನಾವು ಕಾಲದ ಬಗ್ಗೆ ಹೇಳೋಣ ಏನು ಅಂತಂದ್ರೆ. ಈಗ ನೋಡಿ, ಕಾಲ ಅಂತಂದ್ರೇನು? ಸಮಯ, ಅವಧಿ ಅಂತಂದ್ಬಿಟ್ಟು, ಪೀರಿಯಡ್ ಅಂತಂದ್ಬಿಟ್ಟು. ಸೊ ಅದು ಕೂಡ ಅತೀತವಾದ ಶಕ್ತಿಯೇ. ಆದ್ರೂ ಕೂಡ ನಾವು ಕಾಲನೇ ಈ ಜಗತ್ತಿಗೆ ಕಾರಣ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಈಗ ತಾನೇ ಹೇಳಿದೆ ಒಂದು ಅವಧಿ ಅಂತ. ಎಲ್ಲವೂ ಕೂಡ ಕಾಲಕ್ಕೆ ಸೀಮಿತವಾಗಲೇ ನಡಿಬೇಕು. ಈಗ ನಾವೇನಾದ್ರೂ ಕೂಡ ಒಂದಾನೊಂದು ಕಾಲದಲ್ಲಿ ಒಂದು ರಾಜ ಇದ್ದ ಅಂದ್ರೆ, ಅದು ಯಾವ ಪೀರಿಯಡು? ಕ್ರಿಸ್ತ ಪೂರ್ವವೋ, ಕ್ರಿಸ್ತ ಶಕವೋ, ಅಥವಾ ಎಷ್ಟನೇ ಸೆಂಚುರಿ, ಇದೆಲ್ಲ ನಮ್ಮಲ್ಲಿ ಬಂದ್ಬಿಡುತ್ತೆ. ಏನಾದ್ರು ಒಂದು ಹೇಳಕ್ ಹೋದ್ರೆ ಮಾತಿಗೋದು. ಈಗ ಈ ರೀತಿಯ ಒಂದು ಘಟನೆ ನಡೆದಿತ್ತು ಅಂತ ಅನ್ಬೇಕಾದ್ರೆ ಅದು ಕಾಲಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೇಕು. ಈಗ ಬ್ರಹ್ಮ ಅನ್ನೋ ವಿಷಯ ತಗೊಂಡಾಗ ಅದು ಕಾಲಾತೀತ, ಕಾಲದ ಅವಧಿಗೆ ಒಳಪಟ್ಟಿಲ್ಲ. ಎಲ್ಲವೂ ಕಾಲಕ್ಕೆ ಒಳಪಟ್ಟಿದ್ದಾದರೆ ಅದಕ್ಕೊಂದು ಇತಿಮಿತಿ ಇದೆ ಅಂದ್ರೆ ಅದನ್ನು ಬ್ರಹ್ಮ ಅಂತ ಹೇಳೋದಿಲ್ಲ, ಬೃಹತ್ ಅಂತ ಹೇಳೋದಿಲ್ಲ. ಆದ್ರಿಂದ ಅದು ಸೀಮಿತವಾಗಿದೆ. ಸೊ ಸೀಮಿತವಾಗಿರದ ವಸ್ತು ಯಾವತ್ತೂ ಕೂಡ ಇಷ್ಟೊಂದು ಅದ್ಭುತವಾದ ಪೂರ್ಣ ರೂಪದಲ್ಲಿರುವ ಜಗತ್ತಿಗೆ ಕಾರಣ ಆಗಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಈಗ ಕಾಲ ಅಂತಿದ್ದ ಹಾಗೆನೆ ನಾವು ಏನ್ ತಗೋತೀವಿ? 3 ವಿಷಯ ಬರುತ್ತೆ: ಭೂತ, ವರ್ತಮಾನ, ಭವಿಷ್ಯತ್ ಅಂತ ಅಂದ್ಬಿಟ್ಟು. ನಡೆದು ಹೋಗಿರುವ ಘಟನೆಯನ್ನ ಭೂತ ಅಂತೀವಿ, ನಡೀತಾ ಇರೋದನ್ನ ವರ್ತಮಾನ ಅಂತೀವಿ, ನಡೆಯಲಿರುವುದನ್ನ ನಾವು ಭವಿಷ್ಯ ಅಂತ ಹೇಳ್ತೀವಿ. ಒಟ್ಟಿನಲ್ಲೇ ಇದು ಕಾಲಕ್ಕೆ ಸಂಬಂಧಪಟ್ಟಿದೆ. ಇನ್ನೂ ಹೆಚ್ಚಿಗೆ ಹೇಳ್ತಾ ಹೋದ್ರೆ ಇನ್ನು ಬೇರೆ ಬೇರೆ ವಿಷಯಗಳನ್ನು ಹಾಕ್ತೀವಿ. ಕಾಲ ಅಂತ ಹೇಳಿದ್ರೆ ಯಾವ ಪಕ್ಷ, ಯಾವ ಋತು, ಯಾವ ಮಾಸ, ಯಾವ ಸಂವತ್ಸರ, ಇದನ್ನೆಲ್ಲ ಹಾಕಕ್ಕೆ ಶುರು ಮಾಡ್ತೀವಿ. ಬರೀ ಭೂತ, ವರ್ತಮಾನ, ಭವಿಷ್ಯತ್ತಲ್ಲ. ಸೊ ಇದೆಲ್ಲವೂ ಕೂಡ ಕಾಲಕ್ಕೆ ಸಂಬಂಧಪಟ್ಟಿದೆ. ಭಗವದ್ಗೀತೆಯಲ್ಲಿಯೂ ಕೂಡ
ಅಹಂ ಕಾಲೋಸ್ಮಿ ಅಂತ ಭಗವಂತ ಹೇಳ್ತಾನೆ. ಅಲ್ಲಿ ಕಾಲ ಅಂತ ಹೇಳಿದ್ರೆ ವಿಶ್ವರೂಪ ದರ್ಶನದಲ್ಲಿ ಬರುತ್ತೆ. ಇದು ಎಷ್ಟನೇ ಅಧ್ಯಾಯ? 11ನೇ ಅಧ್ಯಾಯ. ಅಧ್ಯಾಯದ ಹೆಸರೇಳಿ ಎಷ್ಟನೇ ಅಧ್ಯಾಯ ಅಂತನೂ ಕೇಳ್ಬೋದು, ಇಲ್ಲ ಇಷ್ಟನೇ ಅಧ್ಯಾಯ ಇದ್ರ ಹೆಸರೇನು ಅಂತನೂ ಕೇಳ್ಬೋದು. ಒಟ್ಟಿನಲ್ಲಿ ಎಲ್ಲವನ್ನೂ ನೀವು ಈ ಮಟ್ಟದಲ್ಲಿ, ಅಂದರೆ ಈ ವಯಸ್ಸಿನಲ್ಲಿ ಅಂತ ಹೇಳ್ತಾ ಇಲ್ಲ, ಕೆಲವರೆಲ್ಲ ಇತ್ತೀಚೆಗೆ ಬರ್ತಾ ಇರ್ಬೋದು, ಆದರೂ ಕೆಲವರೆಲ್ಲ ಯಾವುದು ಇದರಲ್ಲೇ ನೀವು ನಿರತರಾಗಿದ್ದೀರೋ ಅವರೆಲ್ಲ ಜ್ಞಾಪಕದಲ್ಲಿ ಇಟ್ಕೊಂಡಿರಲೇಬೇಕು. ಅದರಿಂದನೇ ನಮ್ಗೆ ಎಷ್ಟೋ ಸಂತೋಷ ಆಗುತ್ತೆ. ಇಷ್ಟು ಜ್ಞಾನವನ್ನು ತಿಳ್ಕೊಂಡಿದ್ದೀನಿಲ್ಲ, ಓದಿಯಾದರೋ ಶ್ರವಣಿಸಿಯಾದರೋ ಕೇಳಿಯಾದರೋ ಅಂತ ಹೆಮ್ಮೆ ಜೀವಿಗಾಗತ್ತೆ. ಅದಾಗಲೇಬೇಕು. ಸರಿಯಾಗಿದೆ. ಈಗ ವಿಶ್ವರೂಪದಲ್ಲಿ ಎಲ್ಲವನ್ನೂ ಕೂಡ ನುಂಗುತ್ತಾ ಇದ್ದಾನೆ. ಅರ್ಜುನ ಭಯಭೀತನ ಕೇಳ್ತಾನೆ, ಕಸ್ತ್ವಂ, ಯಾರಪ್ಪ ನೀನು? ನನಗೆ ಹೆದರಿಕೆ ಆಗ್ತಿದ್ದೀನಿ, ಭೀತೋಸ್ಮಿ ಅಂತ ಅಂದಾಗ ಕಾಲೋಸ್ಮ್ಯಹಂ ಅಂತ ಹೇಳ್ತಾನೆ. ಅಹಂ ಕಾಲಃ ಅಸ್ಮಿ. ಆವಾಗ ಅಲ್ಲಿ ಮೃತ್ಯು ಯಮ ಅನ್ನೋ ಅರ್ಥ ಬರುತ್ತೆ. ನಾನಾ ಅರ್ಥಗಳಿದೆ ಕಾಲ ಅಂತ ಅನ್ನೋದಕ್ಕೆ. ಸೊ ಇಲ್ಲಿ ನಾವು ಈ ಕಾಂಟೆಕ್ಸ್ಟ್ ಅಲ್ಲಿ ಅವಧಿ, ಪೀರಿಯಡ್, ಡ್ಯೂರೇಷನ್, ಅವಧಿ, ಸಮಯ ಅಂತ ಅನ್ನೋದನ್ನ ನಾವು ತಗೊಳ್ಳೋಣ. ಅದರಿಂದ ಎಲ್ಲವೂ ಕಾಲಕ್ಕೆ ಬದ್ಧವಾಗಿದೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೋದು. ಇನ್ನೂ ಮುಂದುವರಿತಾ ಹೋದರೆ ಬರೀ ಜೀವಿಗಳಿಗಷ್ಟೇ ಅಲ್ಲ, ಪ್ರಪಂಚದಲ್ಲಿ ಸೃಷ್ಟಿಸಿದ ಜಡಚೇತನೆಗಳಿಗಷ್ಟೇ ಅಲ್ಲ, ಇದನ್ನು ಸೃಷ್ಟಿಸಿದ ಪ್ರಜಾಪತಿ ಬ್ರಹ್ಮ ಅಂತ ಅನ್ನಿಸ್ಕೊಂಡ ಅರ್ಥಾತ್ ಚತುರ್ಮುಖ ಬ್ರಹ್ಮನಿಗೂ ಕಾಲದ ಅವಧಿ ಇದೆ. ದೇವಾನುದೇವತೆಗಳಿಗೂ ಕಾಲದ ಅವಧಿ ಇದೆ. ಆದರೆ ಅವರ ಕಾಲದ ಅವಧಿಗೂ ನಮ್ಮ ಕಾಲದ ಅವಧಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಅವನೂ ಕೂಡ ಸೃಷ್ಟಿಗೆ ಬಂದವನೇ ಚತುರ್ಮುಖ ಬ್ರಹ್ಮ. ಮೊಟ್ಟ ಮೊದಲಿಗನಾದ್ದರಿಂದ ಅವನಿಗೆ ಈ ಒಂದು ಬೃಹತ್ ಕಾರ್ಯ ಒಪ್ಪಿಸಿದಾನೆ. ಆ ಪರಬ್ರಹ್ಮವೇ ಬ್ರಹ್ಮ ರೂಪದಲ್ಲಿದ್ದು ನೀನು ಸೃಷ್ಟಿಯನ್ನು ಮಾಡು, ಪ್ರಜೆಗಳ ಸೃಷ್ಟಿಯನ್ನು ಅಂತ. ಈ ಬ್ರಹ್ಮನ ಕಾಲಾವಧಿ ಏನು, ಅವನ ಹಗಲೇನು, ರಾತ್ರಿ ಏನು, ಅವನ ಆಯುಸ್ಸೇನು ಅಂತ ಅನ್ನೋದೆಲ್ಲದನ್ನು ಕೂಡ ಭಗವದ್ಗೀತೆಯ ಎಷ್ಟನೇ ಅಧ್ಯಾಯದಲ್ಲಿ ಹೇಳಲಾಗಿದೆ? ಎಷ್ಟನೇ ಅಧ್ಯಾಯದಲ್ಲಿ ಹೇಳಲಾಗಿದೆ? 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗದಲ್ಲಿ ಹೇಳಲಾಗಿದೆ. ಅದನ್ನೇ ಮುಂದುವರಿಸ್ತಾ ಬಂದು ವಿಭೂತಿ ಯೋಗದಲ್ಲೂ ಸ್ವಲ್ಪ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗದಲ್ಲಿ ಹೇಳಿದ್ದಾರೆ. ಅದನ್ನ ನೋಡಿದ್ರೆ ಸುಮ್ಮನೆ ತಿಳ್ಕೊಳ್ತಾ ಹೋದ್ರೇನೆ ನಮ್ಮ ಬುದ್ಧಿಗೆ ನಿಲುಕದ್ದಾಗಿದೆ. ಅದು ಎಷ್ಟು ಬೃಹತ್ತಾಗಿ ಅದ್ಭುತವಾಗಿದೆ ಅಂತ ಅಂದ್ರೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಂತ ಇದು ಕಲಿಯುಗ ಬಂತು, ಇದು ಮುಳುಗೋದು ಯಾವಾಗ, ಈ ಕಲ್ಕಿಯ ಅವತಾರ ಆಗೋದು ಯಾವಾಗ, ನಾವು ಎಷ್ಟು ಜನ್ಮಗಳನ್ನು ತಳೆದಿರ್ತೀವೋ, ಈಗಾಗಲೇ ಎಷ್ಟು ಜನ್ಮಗಳಾಗಿದೆಯೋ ನಮಗೆ ನಮಗೆ ಗೊತ್ತಿಲ್ಲ. ಪ್ರೆಸೆಂಟ್ ಬರ್ತ್ ಮಾತ್ರ ಗೊತ್ತಿದೆ ನಮಗೆ. ಈ ಒಂದೊಂದ್ಸತಿ ನೆನ್ನೆ ಆಗಿದ್ದೆ ಈ ಕ್ಷಣ ಬೆಳಗಾಗಿದೆ, ಜ್ಞಾಪಕ ಇರೋದಿಲ್ಲ ಘಟನೆಗಳು. ಇನ್ನೇನು ನೋಡ್ಕೊಳ್ಳಿ ಅದ್ಭುತ. ಒಟ್ಟಿನಲ್ಲಿ ಬ್ರಹ್ಮನ ಕಾಲದ ಅವಧಿಗೂ ಕೂಡ ಅದು ಮಿತಿಯಲ್ಲಿ ಇದೆ. ಆದ್ದರಿಂದ ಈ ಕಾಲ ಇತಿಮಿತಿಯಲ್ಲಿರೋದ್ರಿಂದ ಅದು ಸಿದ್ಧಾಂತ ಆಗೋದಿಲ್ಲ. ಆದ್ದರಿಂದ ಬೃಹತ್ತಾದ ಈ ಜಗತ್ತಿನ ಸೃಷ್ಟಿಗೆ ಕಾಲ ಕಾರಣೀಭೂತ ಅಲ್ಲ. ಯಾರೋ ಒಬ್ರು ವಿಷಯ ಎತ್ತಿದ್ರು, ಅದ್ರದ್ದೆಲ್ಲ ವಿಸ್ತಾರವಾಗಿ ಹೇಳಿದ್ರು, ಆವಾಗ ಕಡೆಗದು ಅದು ಒಪ್ಕೊಳ್ಳುವಂಥ ಮಾತಲ್ಲ ಅಂತ ಆಯ್ತು. ಸರಿ, ಇನ್ನೊಬ್ಬ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾನೆ. ಸ್ವಭಾವ ಕಾರಣೀಭೂತವಾಗಿರಬಹುದಾ ಈ ಬೃಹತ್ತಾದ ಸೃಷ್ಟಿ ಪ್ರಪಂಚಕ್ಕೆ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾಲ ಆಯಿತು, ಸ್ವಭಾವ ಅಂತ ಬರ್ತಾ ಇದೆ. ಸ್ವಭಾವ ಇರಬಹುದಾ? ಸ್ವಭಾವ ಅಂತಂದ್ರೇನು? ನಾನು ನೆನ್ನೆ ಹೇಳಿದೆ, ಆ ಪರಬ್ರಹ್ಮಕ್ಕೂ ಮತ್ತೆ ಈ ಭಗವಂತನಿಗೂ ಕೂಡ ಸ್ವಲ್ಪ ವ್ಯತ್ಯಾಸಗಳೇನು ಅಂತ ಹೇಳಿದೆ. ಅದು ಭಾವಸ್ಥಿತವಾದರೆ ಈ ಭಗವಂತಂದು ಸ್ವಭಾವ ಸ್ಥಿತ. ಈಗ ಸ್ವಭಾವ ಅಂತ ಅಂದ್ರೆ ಅದ್ರದ್ದು ಒಂಥರ ಪ್ರಕೃತಿ ಅನ್ನೋದಕ್ಕೂ ಸ್ವಭಾವ. ಅಯ್ಯೋ ಅವ್ರ ಪ್ರಕೃತಿನೇ ಎಷ್ಟು ಕಂಡ್ರಿ, ಅವ್ರ ನೇಚರೇ ಹಾಗೆ ಅಂತ ಆ ಥರ ಹೇಳ್ತಾರೆ. ಅಂದ್ರೆ ಅವ್ರ ಸ್ವಭಾವ. ಇನ್ನೂ ಒಂದು ಹೇಳಬೇಕು ಸುಲಭವಾಗಿ ಅಂದ್ರೆ ಜಾಯಮಾನ. ಅವ್ರ ಹುಟ್ಟುಗುಣನೇ ಹಂಗೆ, ಮೊದಲಿಂದನೂ ಅವ್ರ ಹಾಗೆ ನಾನು ಕಂಡಿದ್ದೀನಿ ಚಿಕ್ಕದ್ರಿಂದನೂ ಕೂಡ ಅಂತ ಸ್ವಭಾವ ಅಂತ. ಈ ಒಂದು ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದಂತಹ ಒಂದು ಸ್ವಭಾವ ಇರುತ್ತೆ. ಸ್ವಭಾವ ಅಂದ್ರೆ ಗುಣಧರ್ಮ. ಫಾರ್ ಎಕ್ಸಾಂಪಲ್, ಈಗ ಅಗ್ನಿಯ ಗುಣಧರ್ಮ ಏನು? ಸುಡೋದು ಅಂದ್ರೆ ಬಿಸಿ.
ಹೀಟ್. ಈಗ ನಾವು ಚಿತ್ರದಲ್ಲಿ ಒಂದು ಅಗ್ನಿ ಬರೆದ್ಬಿಟ್ಟು ಅಥವಾ ಒಂದು ಡ್ರಾಯಿಂಗ್ ಶೀಟಲ್ಲಿ ಅಗ್ನಿ ಬರೆದ್ಬಿಟ್ಟು ಥೇಟು ರಿಯಲ್ ಆಗಿ ಬರೆದ್ರೂ ಕೂಡ ಅದು ಬರೆದಿರೋದು ಚಿತ್ರ, ಅದರಿಂದ ಅದ್ರ ಮೇಲೆ ಕೈ ಇಟ್ಟರೆ ಸುಡೋದಿಲ್ಲ. ಸಿನಿಮಾದ ಪರದೆಯ ಮೇಲೆ ಯಾರದೋ ಮನೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಸೀಮೆಎಣ್ಣೆ ಸುರಿದ್ಬಿಟ್ಟು ರಾತ್ರಿ ದ್ವೇಷಕ್ಕೆಲ್ಲ ಮಾಡ್ತಾರಲ್ಲ, ದಗ 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 ಅಲ್ಲೂರಿತಿದೆ ಅಂತಂದರೆ ನಮಗೇನು ಎಫೆಕ್ಟ್ ಆಗಲ್ಲ. ಅಯ್ಯೋ ನೋಡು ಎಂಥ ನೇಚರು, ಬೆಂಕಿ ಹೊತ್ತಿಸ್ಬಿಟ್ರು, ಮನೆ ಎಲ್ಲ ಸುಟ್ಟೋಯ್ತು ಅಂತ ಅಷ್ಟು ಅನ್ಕೋತೀವೇ ಹೊರತು ಆ ಒಂದು ಬಿಸಿಯ ತಾಪ ನಮ್ಮ ದೇಹಕ್ಕಾಗಲಿ ಮನಸ್ಸಿಗಾಗಲಿ ಏನು ತಾಕೋದಿಲ್ಲ. ಒಟ್ಟಿನಲ್ಲಿ ಬೆಂಕಿ ಅಂದರೆ ಅದು ಸುಡುವಿಕೆ, ದಹಿಸುವಿಕೆ, ತಾಪ ಅನ್ನೋದು ಬರುತ್ತೆ. ಅದೇ ರೀತಿ ಕಬ್ಬು ಅಂತ ತಗೊಂಡ್ರೆ ಅದು ಯಾವಾಗಲೂ ಸಿಹಿನೇನೇನೆ. ಕಬ್ಬು ಅಂದರೆ ಸ್ವೀಟ್ ಅಂತಲೇ ಬರುತ್ತೆ, ರಸ ಅದರದ್ದು ಸಿಹಿ ಅಂತ ಬರುತ್ತೆ. ಈಗ ನೀರು ಅಂತ ತಗೊಂಡ್ರೆ ತಣ್ಣಗಿರುವಿಕೆ, ಕೋಲ್ಡ್ನೆಸ್ ಅದರ ಗುಣಧರ್ಮ. ಬೇಕಾದ್ರೆ ಬಾಯ್ಲ್ ಮಾಡ್ಕೋಬೋದು, ಬಿಸಿನೀರು ಕುಡೀರಿ ಗಂಟ್ಲು ಸರಿಗಿಲ್ಲ ಹುಷಾರು ತಪ್ಪಿದೆ ಅಂದರೆ ಅದು ಬೇರೆ ಪ್ರಶ್ನೆ. ಒಟ್ಟಿನಲ್ಲಿ ನೀರು ಅಂದರೆ ತಣ್ಣಗಿರುವಿಕೆ, ಬೆಂಕಿ ಅಂತಂದರೆ ಸುಡುವಿಕೆ, ಹಾಗೆ ಕಬ್ಬು ಅಂದರೆ ಸಿಹಿಯಾಗಿರುವಿಕೆ. ಸೊ ಈ ರೀತಿ ಪ್ರತಿಯೊಂದು ವಸ್ತುವಿಗೂ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಗುಣಧರ್ಮ ಇದೆ, ಅದನ್ನೇ ಸ್ವಭಾವ ಅಂತ ಕರೀತಾರೆ. ಅಲ್ಲಿಗೆ ಈ ಪ್ರಪಂಚದಲ್ಲಿ ಎಷ್ಟೋ ಗುಣಧರ್ಮಗಳಿದೆ, ಎಷ್ಟೋ ವಸ್ತುಗಳಿದೆ. ವಿಜ್ಞಾನಿಗಳು ಕೂಡ ಎಷ್ಟೆಷ್ಟೋ ಅದರದ್ರ ಗುಣಧರ್ಮಗಳನ್ನು ಕಂಡು ಹಿಡಿದಿದ್ದಾರೆ. ಎಷ್ಟು ಕಂಡು ಹಿಡಿದಿದ್ದಾರೋ ಅದರದ್ದು ದುಪ್ಪಟ್ಟು ಮತ್ತೆ 3ರಷ್ಟು ಕೂಡ ಕಂಡು ಹಿಡಿದಲೇ ಇರೋದೇ ಬೇಕಷ್ಟಿದೆ. ಈ ರೀತಿ ಇನ್ನೂ ನಮ್ಮ ಗಮನಕ್ಕೆ ಬಾರದಿರುವ ವಸ್ತುಗಳ ಗುಣಧರ್ಮಗಳು ಇರುವಾಗ ಅದು ಹೇಗೆ ಬೃಹತ್ತಾದ ಪ್ರಪಂಚಕ್ಕೆ ಈ ಸ್ವಭಾವ ಅನ್ನೋದು ಕಾರಣೀಭೂತವಾಗತ್ತೆ? ನೀವು ಹೇಳ್ತಿರೋದು ಅಷ್ಟು ಸಮಂಜಸವಾಗಿಲ್ಲ ಅಂತ ಅನ್ನೋದು. ಒಬ್ಬ ಸನ್ಯಾಸಿ ಅಥವಾ ಋಷಿ ಇದನ್ನ ವ್ಯಕ್ತಪಡಿಸಿದಾಗ ಮತ್ತೊಬ್ಬರು ಇದಕ್ಕೆ ಸಂಶಯ ಕೊಟ್ಟು ಈ ರೀತಿ ಹೇಳ್ತಾ ಇದ್ದಾರೆ, ಅದು ಹೇಗಾಗಕ್ಕೆ ಸಾಧ್ಯ, ಅದು ಕೂಡ ಸಿದ್ಧಾಂತ ಆಗೋಲ್ಲ, ಅದು ಇತಿಮಿತಿಯಲ್ಲೇ ಬಂದು ಶೇಷವಾಗಿ ಉಳ್ಕೊಂಡ್ಬಿಡತ್ತೆ. ಆದ್ರಿಂದ ಸ್ವಭಾವ ಆಗೋದಿಲ್ಲ, ಜಗತ್ತಿಗೆ ಕಾರಣ ಆಗೋದಿಲ್ಲ, ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಈಗ ನಾವು ನೆಕ್ಸ್ಟ್ ಇನ್ನೊಬ್ಬ ಹೇಳ್ತಾನೆ, ಏನು ನನಗನ್ನಿಸ್ತಾ ಇದೆ ನಿಯತಿ ಅಂತ ಹೇಳಿ ಕೈ ಎತ್ತಿ ಹೇಳ್ತಾರೆ. ಈಗ ನಿಯತಿ ಅಂತಂದ್ರೆ ಏನು ಅಂದ್ರೆ ಪಾಪ ಪುಣ್ಯಗಳ ಒಂದು ಸಮಾನತೆ, ಅದು ಕರ್ಮ ಅಂತ ಆ ರೀತಿ ಆಗತ್ತೆ. ಅಂದ್ರೆ ಒಂದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಪಾಪ ಪುಣ್ಯಗಳು. ನಾವು ಮಾಡಿರುವ ಪಾಪ ಪುಣ್ಯಗಳು ನಿಯತಿ, ನಿಯಂತ, ನಿಯಮೋ, ಯಮಃ ಅಂತ ಎಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಪಾಪ ಪುಣ್ಯಗಳನ್ನು ಅಧೀನವಾಗಿ ಇಟ್ಕೊಂಡಿರ್ತಾನೆ. ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುವ ಕರ್ಮ ಫಲದಾತ ಅಂತ ಭಗವಂತ ಅಂತ ಹೇಳ್ತಾರೆ. ಸೊ ಈ ರೀತಿ ಇರುವಾಗ ಈ ಪಾಪ ಪುಣ್ಯಗಳ ಒಂದು ಸಮಾನತೆ ಕರ್ಮಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ನಿಯತಿಯೇ ಒಂದು ವರ್ಡ್ ನಿಯತಿ ಅಂತ, ಪಾಪ ಪುಣ್ಯಗಳ ಒಂದು ಸಮಾನತೆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಅಂತ ಅರ್ಥ ವಿವರಣೆ. ಅದು ಈ ಜಗತ್ತಿನ ಉದ್ಭವಕ್ಕೆ ಕಾರಣೀಭೂತವಾಗಿದೆಯಾ ಅಂತ ಅನ್ನೋದನ್ನ ಇವಾಗ ಚರ್ಚಿಸಿ ನೋಡ್ತಾರೆ. ಯಾಕೆಂದ್ರೆ ಕಡೆಗೆ ಅದು ಅಲ್ಲ ಅಂತ ಆಗತ್ತೆ. ಯಾವುದು ಅಂತ ನೋಡೋಣ ನಾವು. ಯಾಕೆಂದ್ರೆ ಅವ್ರವ್ರ ಹೇಳಿಕೆನೂ ನಾವು ಗೌರವಿಸ್ಬೇಕು, ಕೊಡ್ಬೇಕು. ಒಬ್ಬೊಬ್ರು ಮನಸ್ಸಿನಲ್ಲಿ ಏನೇನು ವೃತ್ತಿಗಳು, ಆಶಯಗಳು, ಆಲೋಚನೆಗಳು, ಸಮಾನಾರ್ಥಕ ಪದ ವೃತ್ತಿ, ಆಶಯ, ಆಲೋಚನೆ ಅಂದ್ರೆ ಥಾಟ್ಸ್ ಬರುತ್ತೆ. ಅವರು ಅದನ್ನ ನೆರೇಟ್ ಮಾಡ್ತಾರೆ, ಅದನ್ನ ನಾವು ಕೇಳಬೇಕು ಸಮಾಧಾನ ಚಿತ್ತದಿಂದ. ಆಮೇಲೆ ಅದಕ್ಕೊಂದು ಗೌರವ ಕೊಡ್ಬೇಕು. ಯಾಕೆಂದ್ರೆ ಅವರ ಬುದ್ಧಿಯಂತೆಯೇ ಅದು ಉದ್ಭವಿಸಿದೆ ವಿಚಾರಗಳು. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಬುದ್ಧಿಯ ಮಟ್ಟ ಬೇರೆ ಬೇರೆ ಆಗಿರುತ್ತೆ, ವಿಚಾರಗಳು ಬೇರೆ ಬೇರೆ ಆಗಿರುತ್ತೆ. ಇದಕ್ಕೊಂದು ಸುಭಾಷಿತ ಹೇಳಿದ್ದೆ, ನಕ್ಕ ಇದೆಯಾ? ಫುಲ್ ಬರಲ್ಲ. ಪಿಂಡೆ ಪಿಂಡೆ ಮತಿರ್ಭಿನ್ನ, ಕುಂಡೆ ಕುಂಡೆ ನವಂಪಯ, ಜಾತ ಜಾತೌ ನವಾಚಾರ, ನವಾವಾಣಿ ಮುಖೇ ಮುಖೇ. ದ ಇಂಟೆಲಿಜೆನ್ಸ್ ಡಿಫರ್ಸ್ ಫ್ರಮ್ ಹೆಡ್ ಟು ಹೆಡ್. ತಲೆಯಿಂದ ತಲೆಗೆ ಬುದ್ಧಿ ಬೇರೆಯೇ ಆಗಿರುತ್ತೆ. ಅವರವರ ಒಂದು ಸಂಸ್ಕಾರ ಇರಬಹುದು. ಇಂಟೆಲಿಜೆನ್ಸ್ IQ ಅಂತಾರಲ್ಲ, ಇಂಟೆಲಿಜೆನ್ಸ್ ಕೋಶಂಟ್ ಲೆವೆಲ್ಲು ಎಷ್ಟಿರುತ್ತೆ ಅಂತ. ಹಾಗೆ ಕೊಳದಿಂದ ಕೊಳಕ್ಕೆ ನೀರಿನ ರುಚಿ ಬೇರೆ ಇರುತ್ತೆ. ಪ್ರತಿಯೊಂದು ಜಾತಿಯು ಬೇರೆ ಬೇರೆ ಆದಂತೆ ಆಚಾರ ವಿಚಾರ ಸಂಪ್ರದಾಯಗಳು ಕೂಡ ಬೇರೆ ಇರುತ್ತೆ.
ಹಾಗೇನೇನೆ ಪ್ರತಿಯೊಬ್ಬರ ಬಾಯಿಂದಲೂ ವಿಚಾರ ಒಂದೇ ಆದರೂ ಮಾತುಗಳು ಬೇರೆ ಬೇರೆಯಾಗಿ ಬರುತ್ತೆ. ಈಗ ಇದೇ ವಿಚಾರ ಶ್ವೇತಾಶ್ವತರ ಉಪನಿಷತ್ ಬೇರೆಯವರು ಇನ್ನೊಂದು ರೀತಿಯ ಪದ ಪ್ರಯೋಗ ವಾಕ್ಯಗಳಿಂದ ಹೇಳಬಹುದು. ಒಟ್ಟಿನಲ್ಲಿ ಆ ಥೀಮ್ ಅನ್ನೋದು ಅದು ಒಂದೇ ಆಗಿರುತ್ತೆ ಸಬ್ಜೆಕ್ಟ್, ಬಟ್ ಮಾತನಾಡುವ ಮಾತುಗಳು ಅದು ಬೇರೆ ಬೇರೆ ಇರುತ್ತೆ ಅಂತ ಎಷ್ಟು ಚೆನ್ನಾಗಿದೆ. ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಬುದ್ಧಿಮಟ್ಟ ವಿಚಾರ ಹೊಳಿತಾ ಇದೆ. ಈಗ ನಾವು ನೋಡೋಣ ನಿಯತಿ ಪಾಪ ಪುಣ್ಯ ಅಂತಂದ್ಬಿಟ್ಟು. ಇದಕ್ಕೆ ಮಹಾಭಾರತದಲ್ಲಿ ಒಂದು ಕಥೆನ ನಾವು ತಗೋಬಹುದು ಏನು ಅಂತಂದ್ಬಿಟ್ಟು. ಸೊ ಇವಾಗ ಒಬ್ಳು ತಾಯಿ ಇರ್ತಾಳೆ, ಅವಳಿಗೆ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ. ಅವನು ಒಂದ್ಸತಿ ಹಾವು ಕಡದ್ ಸತ್ತು ಹೋಗ್ಬಿಡ್ತಾನೆ. ಆ ಹಾವು ಕಡದ್ ಸತ್ತು ಹೋಗ್ಬಿಡ್ತಲ್ಲ, ಒಬ್ಬ ಬೇಡ ಅಲ್ಲೇ ಹೋಗ್ತಾ ಇರ್ತಾನೆ. ಅವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಈ ಹಾವು ಆ ಅಮಾಯಕನಾಗಿರತಕ್ಕಂಥ ಬಾಲಕನನ್ನು ಕಳೆದು ಬಿಡ್ತಲ್ಲ, ಇದನ್ನ ಕೊಂದು ಹಾಕ್ಬಿಡ್ತೀನಿ ಅಂತ ಅವನು ಬಾಣ ತಗೊಂಡು ಬಿಡಕ್ ಹೋಗ್ತಾನೆ, ಹಾವನ್ನು ಕೊಲ್ಲಕ್ಕೆ ಹೋಗ್ತಾನೆ. ಆವಾಗ ಏನಾಗೋಗುತ್ತೆ, ಆ ಹಾವು ಅಯ್ಯೋ ಅಯ್ಯೋ ನನ್ನನ್ನು ಯಾಕೆ ಕೊಲ್ತೀಯಾ, ಅದಕ್ಕೆ ನಾನೇನು ಇವನನ್ನ ಸಾಯಿಸಿದಕ್ಕೆ ನಾನು ಕಾರಣ ಅಲ್ಲ ಅನ್ನತ್ತೆ. ಅಯ್ಯೋ ನೀನ್ ತಾನೇ ಕಚ್ಚಿದ್ದಕ್ಕೆ ಆ ಹುಡುಗ ಸತ್ತೋಗಿದ್ದು ಅಂತಂದಾಗ, ಇಲ್ಲ ಇಲ್ಲ ನಾನಲ್ಲ, ಇದಕ್ಕೆ ಕಾರಣ ಕಾಲ ಅಂತ ಹೇಳಿ. ಆವಾಗ ಕಾಲ ಕಾರಣನ ಅಂತಂದ್ಬಿಟ್ಟು ಕಾಲದೇವತೆ ಪ್ರತ್ಯಕ್ಷ ಆಗತ್ತೆ. ಹಾಗೆ ಹೇಳ್ತಾ ಇದ್ದ ಹಾಗೆ ನಾನು. ಸೊ ಅದಕ್ಕೆ ಆ ಕಾಲದೇವತೆ ಹೇಳುತ್ತೆ, ಅದಕ್ಕೆ ಹೌದು ಹೌದು ಇದಕ್ಕೆ ಇದು ಕಾರಣ ಅಲ್ಲ, ಹಾವು ಕಾರಣ ಅಲ್ಲ, ಇದಕ್ಕೆ ಕಾಲದೇವತೆಯಾದ ನಾನೂ ಕಾರಣ ಅಲ್ಲ, ನನ್ನ ತಪ್ಪಿಲ್ಲ, ಇವನ ಆಯಸ್ ಮುಗಿದಿತ್ತು, ಅದಕ್ಕೋಸ್ಕರನೇನೆ ಆ ರೀತಿ ಆಯಿತು. ನಾನೇನು ಮಾಡಿದೆ, ಹಾವನ್ನ ಪ್ರೇರೇಪಿಸಿದೆ, ಆ ಹಾವು ಕಡಿತದಿಂದ ಅವನು ಸಾವಾಗಬೇಕಾಗಿತ್ತು ಅಂತ ಹೇಳ. ಸೊ ಅವನ ಆಯಸ್ ಮುಗ್ದಿತ್ತು, ನನ್ನ ತಪ್ಪಲ್ಲ ಅಂತ ಯಾವಾಗ ಹೇಳ್ತೋ ಅವಾಗ ಆಯುಷ್ಸಿನ ದೇವತೆ ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಅದಕ್ಕೋಸ್ಕರನೇ ಅದು ಹೇಳುತ್ತೆ, ಆಯುಷ್ ದೇವತೆ ಹೇಳುತ್ತೆ, ಇವನ ಆಯಸ್ ತೀರಿತ್ತು ಅಂದ್ರೆ ಇವನು ಬದುಕಿನಲ್ಲಿ ಏನು ಕರ್ಮ ಮಾಡಬೇಕಾಗಿತ್ತೋ ಅದು ಅಷ್ಟೇ ಇತ್ತು. ಆದ್ರಿಂದ ಅವನು ಈ ದೇಹ ಬಿಟ್ಟ. ಅದಕ್ಕೆ ಇದರಲ್ಲಿ ಯಾರದು ತಪ್ಪಿಲ್ಲ. ಅಲ್ಲಿಗೆ ಇದಕ್ಕೆ ಕಾರಣ ಅವನು ಜನ್ಮಾಂತರದಲ್ಲಿ ಮಾಡಿದ ಪಾಪ ಪುಣ್ಯಗಳ ಕರ್ಮವೇ ಕಾರಣ ಅಂತ ಅಂದ್ಬಿಟ್ಟು ಅದು ಆಯಸ್ಸಿನ ದೇವತೆ ಹೇಳುತ್ತೆ. ಸೊ ಇವಾಗ ಇಲ್ಲಿ ಏನೇನಾಯ್ತು, ಈ ತರ ಪ್ರೇರಣೆ ಆಗ್ತಾ ಬಂತು. ಅಂದ್ರೆ ಕಥೆ ರೂಪದಲ್ಲಿ ಹಾವು ಕಡೀತು, ಹಾವು ನಂದಲ್ಲ ತಪ್ಪು, ಕಾಲದೇವತೆ ನಂದೇನಿಲ್ಲ, ಅದು ಆಯಸ್ ದೇವತೆ ಅಂತೂ ಆಯಸ್ ದೇವತೆ ಬಂದು ಅವನ ಆಯಸ್ ಅಷ್ಟೇ ಇತ್ತು, ಕರ್ಮ ತೀರ್ತು. ಅದಕ್ಕೋಸ್ಕರನೇ ನಾನು ಈ ಥರ ಎಲ್ಲ ಪ್ರೇರಣೆ ಆಯಿತು. ಕಾಲದೇವತೆಯಿಂದ ಹಾವು ಕಡೋದು ಅವನು ಸತ್ತ ಅಂತ. ಈಗ ನಾವು ಕೂಡ ಹೇಳ್ಕೊತೀವಿ, ಯಾರಿಗಾದ್ರೂ ಏನಾದರೂ ಆದರೆ ಯಾರು ಗತಿಸಿ ಹೋದರೆ ಅವ್ರ ಆಯಸ್ ಅಷ್ಟೇ ಇತ್ತು ಅನ್ಸುತ್ತೆ, ಅವ್ರ ಕರ್ಮ ತೀರ್ತು ಅನ್ಸುತ್ತೆ, ಅವರ ಅನ್ನದ ಋಣ ತೀರ್ತು ಅಂತ ಅನ್ಸುತ್ತೆ. ಏನೇನೋ ಮಾತಿನ ಪ್ರಯೋಗಗಳು ಹೇಳ್ತೀವಿ ನಾವು. ಇಲ್ಲ, ಅವ್ರಿಗೇನು ಭಗವಂತ ಇಷ್ಟು ಕರ್ಮ ಮಾಡು, ಇಷ್ಟು ವಾಪಸ್ ಬಾ ಅಂತ ಹೇಳಿದ್ನೋ ಅದು ತೀರ್ತು ಅಂತ ಹೇಳ್ತೀವಿ. ಆದರೆ ಆ ದೇಹದಿಂದ ಬಿಡುಗಡೆ ಸಿಕ್ತು, ಆ ಸತ್ ಹೋಯಿತು. ಸತ್ ಅಂದ್ರೆ ಸದ್ವಸ್ತುವಾದ ಜೀವ ಪ್ರಾಣ ಹೋಯ್ತು. ಆದರೆ ಮತ್ತೆ ಪುನರ್ಜನ್ಮ ಇದೆ. ಶಂಕರರ ಇದನ್ನು ಪದೇ ಹೇಳ್ತಿರ್ತೀನಿ, ನಾಲ್ಕು ಇಟ್ಕೋಬೇಕು. ಶಂಕರರ ಪ್ರಕಾರ ಮುಕ್ತಿ ಅಂತ ಅನ್ನೋದು ವಾಸನೆಗಳು ಸಂಪೂರ್ಣ ಕ್ಷಯವಾದಾಗ, ಖಾಲಿಯಾದಾಗ, ಅಲ್ಲಿ ನಿಶೇಷವಾಗಬೇಕು, ಆವಾಗಲೇ ಅವನಿಗೆ ಮುಕ್ತಿ ಅಂತ ಅಂದ್ಬಿಟ್ಟು. ಸೊ ಅದಿರಲಿ, ಅದು ದೊಡ್ಡ ವಿಚಾರ, ವಿವೇಕ ಚೂಡಾಮಣಿಯಲ್ಲಿ ಬರತಕ್ಕಂಥದ್ದು ಇವಾಗಿಲ್ಲ. ಆದರೂ ಕೂಡ ಅವಳು ಅಳೋದು ಬಿಡಲಿಲ್ಲ. ಕಡೆಗೆ ಒಬ್ಬ ಋಷಿ ಹೇಳ್ತಾನೆ, ಅಲ್ಲಿ ಹೋಗ್ತಾ ಇರ್ತಾನೆ, ನೋಡಮ್ಮ ಇದೆಲ್ಲ ಜನ್ಮಾಂತರದಲ್ಲಿ ಮಾಡಿದ ಪಾಪ ಪುಣ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ಇದು ಹಾವಿಂದು, ಕಾಲಿಂದು, ಆಮೇಲೆ ಆಯಸ್ಸಿನ ದೇವತೆದು ಯಾವುದೂ ಇಲ್ಲ. ನೀನು ಯೋಚನೆ ಮಾಡಬೇಡ, ಅವ್ರೇನು ಪಡ್ಕೊಂಬಂದಿದ್ರು ಅದ್ರ ಪ್ರಕಾರ ಆಗಿದೆ. ಪ್ರತಿಯೊಬ್ಬ ಜೀವಿಯು ತಾನು ಪಡೆದ ಜನ್ಮದಲ್ಲಿ ಕರ್ಮದ ಫಲವನ್ನು ಉಣ್ಲೇಬೇಕು. ಅದು ಒಳ್ಳೇದೋ ಕೆಟ್ಟದೋ ಅದು ದೈವಿಚ್ಛೆ. ನಾನು ಅವತ್ತು ಹೇಳಿದ್ದೀನಿ, ದೈವಿಚ್ಛೆ ದೈವಾನುಗ್ರಹಕ್ಕೆ. ನಾವು ಅನ್ಕೊಂಡಂಗೆ ಯಾವುದಾಗೋದಿಲ್ಲ, ಪ್ರತಿಕೂಲವಾಗತ್ತೆ, ಅದು ದೈವ ಇಚ್ಛೆ. ಹಾಗಾಗಬೇಕು ಅಂತಿರುತ್ತೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಅದು ಹಿಂಗೆ ನಡಿಬೇಕು ಅಂತಿದ್ರೆ ನಡೆಯತ್ತೆ. ಆ ಜನ್ಮಾಂತರದ ಕರ್ಮಫಲ ಪ್ರೀವಿಯಸ್ ಜನ್ಮದ್ದೋ, ಹಿಂದಿನ ಜನ್ಮದ್ದೋ, ಅಥವಾ 10 ಜನ್ಮಗಳ ಹಿಂದಿನದೋ ನಮಗ್ ಗೊತ್ತಿಲ್ಲ. ಒಟ್ನಲ್ಲಿ ಕರ್ಮದ ಫಲ ಒಳ್ಳೆದೋ ಕೆಟ್ಟದೋ ಪಾಪ ಪುಣ್ಯದ ರೂಪದಲ್ಲಿ ನಮಗೆ ಅದು ಬಂದು
ಹೊಡೆದೇ ಹೊಡೆಯತ್ತೆ ಕರ್ಮ, ರಿಟರ್ನ್ಸ್ ಅಂತಾರೆ. ನಾವದನ್ನು ಅನುಭವಿಸಿಯೇ ತೀರಬೇಕು, ಒಳ್ಳೇದೋ ಕೆಟ್ಟದೋ. ಇದನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ನಸ ಕುಸ್ಕುಸ ಅಂತ ಅನ್ನೋದಿಲ್ಲ. ಭಗವಂತನನ್ನೇ ಬೇಡ್ಕೊಂಡು ನೀನೇ ದಾರಿ ತೋರಿಸು, ಬೇರೆ ದಾರಿ, ಇದಕ್ಕೆ ಉಪಶಮನವನ್ನು ಕೊಡು, ನನಗೆ ಇದನ್ನು ಎದುರಿಸತಕ್ಕಂಥ ಸಾಮರ್ಥ್ಯವನ್ನು ಕೊಡು, ಒಟ್ನಲ್ಲಿ ಮನುಷ್ಯರಾಗಿ ಹುಟ್ಟಿಸ್ಬಿಟ್ಟಿದೀಯಾ, ಈ ಹುಟ್ಟಿಸಿದ ಜನ್ಮದ ಒಂದು ಸಾರ್ಥಕತೆ ಮುಂದಿನ ಜನ್ಮಕ್ಕೆ ಇರಲಿ ಅನ್ನೋ ಹಾಗೆ ನೀನು ಅನುಗ್ರಹಿಸು ಅಂತ ಕೇಳ್ಕೊತಾರೆ. ಮಾಡಬೇಕಾಗಿರೋದು ಅದೇನೆ. ಇಲ್ದಲೇ ಇದ್ರೆ ಭಗವಂತನ ದೂಷಣೆ ಮಾಡ್ತಾ ಅಷ್ಟು ಪೂಜೆ ಪುನಸ್ಕಾರ ದಾನ ಧರ್ಮ ಹೋಮ ಹವನ ಶಾಂತಿ ಎಲ್ಲ ಮಾಡಿಸಿದ್ದೆ, ಏನೂ ಪ್ರಯೋಜನ ಇಲ್ಲ, ದುಡ್ಡು ತಿನ್ನೋರು ತಿಂದ್ರು, ನೀನೇನೂ ಕೂಡ ನನಗೆ ಫಲ ಕಾಣಿಸ್ತಿಲ್ಲ, ನೀನು ಇಲ್ಲವೇ ಇಲ್ಲ, ನಾನು ನಿನ್ನ ನಂಬಲ್ಲ, ಹಗ್ಗಾಚೆ ಅಂತ ಅಂದ್ಬಿಟ್ಟು ಹಟೋ ಅಂತ ಅಂದ್ಬಿಟ್ಟು ಆ ರೀತಿ ಭಗವಂತನಿಂದ ವಿಮುಖರಾಗ್ಬಿಟ್ಟು ಪಡಬಾರದ ಕಷ್ಟವನ್ನು ಪಟ್ಟು ಮುಂದಿನ ಜನ್ಮಕ್ಕೂ ಈಗಲೇ ಬುದ್ಧಿ ಕಟ್ಕೊಂಡು ಅವರು ಗತಿಸಿ ಹೋಗ್ತಾರೆ. ಇದು ಬೇಕಾ? ಈ ರೀತಿಯ ಸತ್ಸಂಗದಲ್ಲಿ ಬರೋರಿಗೆ ಇದು ಬೇಕಾ ಬೇಡ? ಭಗವಂತನನ್ನೇ ಶರಣು ಹೋಗ್ಬೇಕು ಅಂತ ಕೇಳ್ಕೊಳ್ಳೋಣ. ಆದ್ರಿಂದ ನಿಯತಿ ಅನ್ನೋದು ಪುಣ್ಯ ಏನು ಪಾಪ ಅಂತ ಅನ್ನೋದು ಇದೆ ಅಂತ ಅಂದ್ಬಿಟ್ಟು, ಅದರಿಂದ ಕರ್ಮದ ಫಲ ಪಾಪ ಪುಣ್ಯಗಳೇ ಜಗತ್ತಿಗೆ ಕಾರಣ, ಕರ್ಮವೇ ಕಾರಣ ಅಂತ ಸಿದ್ಧಾಂತ ಹೇಳಿದಾಗ ಇಲ್ಲ. ಕರ್ಮದ ಪಾಪ ಪುಣ್ಯಗಳು ಜಗತ್ತಿಗೆ ಕಾರಣ ಆಗ್ಬಿಟ್ರೆ ಎಲ್ಲ ಜೀವಿಗಳು ಕೂಡ ಸುಖ ಸುಖೇತರೇಶು ಅಂತ ಬಂತಲ್ಲ, ಸಫರಿಂಗೇ ಆಗ್ಬಿಡುತ್ತೆ. ಅವಾಗ ಪ್ರಪಂಚ ಅನ್ನೋದು ಬ್ರಹ್ಮದಿಂದ ಸೃಷ್ಟಿಯಾಗಿದೆ ಅಂತ ಅದಕ್ಕೆ ಹೇಳಕ್ಕೆ ನಾವು ಆಗೋದಿಲ್ಲ. ಇದು ಅಲ್ಲ ಅಂತ ಅನ್ನೋದು ಆಗತ್ತೆ. ಸೊ ಮುಂದೆ ಬರ್ತಿದೆ ಎದುರುಚ್ಛ ಅಂತ ಅಂದ್ಬಿಟ್ಟು. ಎದುರುಚ್ಛ ಅಂತಂದ್ರೆ ಆಕಸ್ಮಿಕವಾಗಿ ಆಗತಕ್ಕಂತಹ ಒಂದು ಘಟನೆಗಳು. ಎದುರುಚ್ಛ ಅಂತ ಅಂದ್ಬಿಟ್ಟು ಸಡನ್ ಆಗಿ ಏನೋ ಆಗ್ಬಿಡುತ್ತೆ ಘಟನೆಗಳು. ಅದು ಒಳಿತಾಗಿರಬಹುದು ಅಥವಾ ಕೆಡಕಾಗಿರಬಹುದು. ಈಗ ನಾವು ಅದನ್ನು ನೋಡೋಣ. ಅಂದ್ರೆ ಏನು? ಈ ಜಗತ್ತು ಸಡನ್ ಆಗಿ ತಾನಾಗಿ ಉಂಟಾಗೋಗ್ಬಿಟ್ಟಿದೆ. ಈಗ ಸಾಮಾನ್ಯವಾಗಿ ನಾವು ಬರ್ತೀವಿ ಬೆಳಗ್ಗೆ ಎದ್ದು, ಅಯ್ಯೋ ಈ ಜಾಗ ಖಾಲಿ ಇತ್ತು, ಇಲ್ಲಿ ನೋಡೋ ಆಗ್ಲೇ ಒಂದು ಗುಲಾಬಿ ಗಿಡ ನೆಟ್ಟು ಗುಲಾಬಿ ಹೂ ಬಂದಿದೆ, ಯಾರು ಬಂದು ನೆಟ್ಟಿದ್ದಾರೆ? ರಾತ್ರಿ ತನಕ ನಾನು ಬಂದು ಒಂದು ರೌಂಡ್ ವಾಕ್ ಹೋಗಿ ಬಂದಿದ್ದೀವಿ, ಬೆಳಗ್ಗೆ ಹೆಂಗೆ ಬಂತಿದ್ದು ಗಿಡ ಇಲ್ಲಿ? ಸಡನ್ ಆಗಿ ಹೆಂಗಾಯ್ತು? ನಾವು ಆಶ್ಚರ್ಯ ಪಡೋದಿಲ್ವಾ? ಅದೇ ರೀತಿ ಈ ಜಗತ್ತು ಕೂಡ ಅಪ್ಪನೇ ಆಪ್ ಅಂತಾರಲ್ಲ ಹಾಗೆ ತನಗೆ ತಾನೇ ಉದ್ಭವಿಸ್ಬಿಟ್ಟಿದೆ ಅಂತ ಆ ರೀತಿದು ಎದುರುಚ್ಛ ಅಂತ ಹೇಳ್ತಿದ್ದಾರೆ. ಇದಕ್ಕೊಂದು ಸಣ್ಣದು ಹೇಳಬೇಕು ಅಂತಂತಂದ್ರೆ, ಒಬ್ಬ ಹುಡುಗ ಮದುವೆ ನಿಶ್ಚಯ ಆಗಿತ್ತು, ಎಲ್ಲ ಮಾಡ್ಕೊಂಡಿದ್ದಾರೆ, ರೆಡಿ ಮಾಡ್ಕೊಂಡಿದ್ದಾರೆ. ಅವತ್ತಿನ ದಿವಸ ಧಾರೆ. ಆವಾಗ ಹುಡುಗಂಗೆ ಒಂದು ಸುದ್ದಿ ಬಂತಂತೆ, ಏನೋ ಅಶೌಚ ಬಂದ್ಬಿಡ್ತು. ಆದ್ರಿಂದ ಮಾಡ್ಕೋತೀನಿ ಮದುವೆ, ಆದರೆ ಈಗ ಆಗೋದಿಲ್ಲ, ನೀವು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ರಂತೆ. ಸೊ ಹುಡುಗಿ ಮನೆಯವರೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಬಂದು ನೆರೆದಿದ್ದಾರೆ, ಪ್ರತಿಯೊಂದಕ್ಕೂ ಕೊಟ್ಟಾಗಿದೆ. ಎವ್ರಿಬಡಿ ಈಸ್ ರೆಡಿ ಫಾರ್ ಎವ್ರಿಥಿಂಗ್. ಶುಭ ಒಂದು ಕಾರ್ಯಕ್ಕೆ, ಶುಭ ಮುಹೂರ್ತಕ್ಕೆ. ಅವಾಗ ಏನು ಮಾಡೋದು ಅಂತಂದರೆ, ಅಲ್ಲೊಬ್ರು ತಿಳಿದೋರಿದಾರಲ್ಲ, ಇದೆಲ್ಲ ವೇಸ್ಟ್ ಆಗಬಾರ್ದಲ್ವಾ? ಅಯ್ಯೋ ಕ್ಯಾನ್ಸಲ್ ಮಾಡಿ ಅಂತಂದರೆ ಕೆಲವ್ರು ದುಡ್ಡು ವಾಪಸ್ ಕೊಡಲ್ಲ, ಕೆಲವರು ದುಡ್ಡು ಅರ್ಧಂಬರ್ಧ ವಾಪಸ್ ಕೊಡ್ತಾರೆ. ನಮಗೆ ಬೇರೆದನ್ನೇ ಒಪ್ಕೋತಾ ಇದ್ವಿ, ಕಾಂಟ್ರಾಕ್ಟ್ ಎಲ್ಲ ಈ ಥರ ಎಲ್ಲ ಆಯ್ತಲ್ಲ ಅಂತ. ಅದಕ್ಕೆ ಒಬ್ಬರು ಏನು ಮಾಡಿದ್ರು, ಆ ಹುಡುಗಿ ತಂಗಿ ಅಲ್ಲೇ ಓಡಾಡ್ತಾ ಇದ್ವಿ. ಸೊ ಹುಡುಗಿ ತಂಗಿನ ಕರೆದು, ಆಮೇಲೆ ಆ ಹುಡುಗಿ ಸೋದ್ರ ಮಾವ ಅಂದರೆ ವಧು ಆಗ್ಬೇಕಾಗಿರೋಳು ಈ ತಂಗಿ ಅಕ್ಕ ತಂಗಿ ಇರ್ತಾನೆ, ಅಲ್ಲೇ ಸೋದ್ರ ಮಾವ ಓಡಾಡ್ತಾ ಇದ್ದ. ಸೋದ್ರ ಮಾವ ಅಂತಂದ್ರೆ ವಯಸ್ಸಾದವರು ಅಂತಾನೆ ಜ್ಞಾಪಕ ಒಂಥರ ಕಲ್ಪನೆ ಬರ್ಬೇಕಾಗಿಲ್ಲ. ಹೆಂಗಾಗಿರೋರು ಸೋದ್ರ ಮಾವಂದ್ರು ಇರ್ತಾರಲ್ವಾ, ಅಂದ್ರೆ ತಾಯಿ ತಮ್ಮನೋ ಏನೋ ಆ ಥರ ಸೋದ್ರ ಮಾವ ಆಗ್ಬೇಕಲ್ಲ. ಎಷ್ಟೋ ಜನ ಅಕ್ಕನ ಮಗನಿಗೆ ಕೊಟ್ಟಿದ್ದುಂಟು, ಅಂದ್ರೆ ತಾಯಿ ತಮ್ಮಂಗೂ ಕೊಟ್ಟಿದ್ದುಂಟು. ಈ ಥರ ಎಲ್ಲ ಇದೆ ಅಲ್ವಾ, ಸೋದರಕ್ಕೆಲ್ಲೇ ಕೊಟ್ಕೊಂಡ್ವಿ ಅಂತ. ಸರಿ, ಅವ್ರೇನ್ ಮಾಡ್ತಾರೆ, ಆ ಸೋದ್ರ ಮಾವನ್ನ ಕರೆದು ಈ ತಂಗಿನ್ನು ಕರೆದು ಮದುವೆ ಆಗ್ತೀರ ನೀವು ಒಂದು ಅವ್ರು ಒಪ್ಪಿ ಹತ್ಲ ಕಡೆ ಅದೇ ಮುಹೂರ್ತದಲ್ಲಿ ಈ ಮದುವೆ ನಡೆದೇ ಹೋಯ್ತು. ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಏನೂ ದಂಡ ಆಗ್ಲಿಲ್ಲ. ಆ ಹುಡುಗಿಗೂ ಯಾವುದೋ ಒಂದಿನ ಮದುವೆ ಮಾಡೋದಿತ್ತು, ಹುಡುಗನ ಹುಡುಕೋದಿತ್ತು. ಆದ್ರೂ ಕೂಡ ಈ ಮುಹೂರ್ತದಲ್ಲಿ ಇವರಿಬ್ರು ಮದುವೆ ಆಯ್ತು. ಅವರಿಬ್ರಿಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಇನ್ನೊಂದು ದಿನ ಮಾಡ್ಕೋತಾರೇನೋ, ಆ ಕತೆ ಬೇಡ ನಮಗ್ ಬಿಡಿ. ಒಟ್ಟಿನಲ್ಲಿ ತನಗ್ ತಾನಾಗೆ ಆಯ್ತು ಅಂತ ಅನ್ನೋದಕ್ಕೆ ಈ ಘಟನೆಯನ್ನ ಹೇಳ್ಬಿಟ್ಟು, ಅದೇ ರೀತಿ ಜಗತ್ತು ಕೂಡ ಒಂದು ದಿನ ತನಗ್ ತಾನೇ ಉಂಟಾಗಿದೆ. ಇದು ಕೂಡ ಸರಿನಾ ಅಂತ ಕೇಳಿದಾಗ, ಈ ರೀತಿ ವೈಚಿತ್ರ್ಯಗಳಿಂದ ಎಷ್ಟು ವಿಚಿತ್ರ ಇದೆ, ಎಷ್ಟೊಂದು ವಂಡರ್ಸ್ ಇದೆ, ಅದ್ಭುತಗಳಿದೆ, ಏನು ಬ್ಯೂಟಿ ಇದೆ. ನೇಚರ್ನ ಬೆಳಗ್ಗೆ ಎದ್ದು ನೋಡಿದ್ರೆ ಸಾಕು,
ಯಾರು ಬರೆದಿದ್ದು ಈ ಆಕಾಶದಲ್ಲಿ ಬಣ್ಣಗಳನ್ನ ಅನ್ನೋಂಗೆ ಅಷ್ಟೊಂದಿದೆ, ಬ್ಯೂಟಿ ಇದೆ, ಅಟ್ರಾಕ್ಷನ್ ಇದೆ, ಇದೆಲ್ಲ ಒಂದೇ ಸತಿಗೆ ಉದ್ಭವ ಆಗ್ಬಿಡುತ್ತಾ? ಬೆಟ್ಟ ಗುಡ್ಡಗಳು, ನದಿ ಪರ್ವತಗಳು, ಗಿಡ ಮರಗಳು, ಸೌಧಗಳು, ಜೀವಿಗಳು, 84 ಲಕ್ಷ ಯೋನಿ ಆಗ್ಬಿಡುತ್ತಾ? ನೋ 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 ನೋ, ಇದನ್ನೆಲ್ಲ ಒಪ್ಪಕ್ಕಾಗೋದಿಲ್ಲಪ್ಪ, ನಾವು ಒಪ್ಪೋದಿಲ್ಲ. ಯಾರೋ ಒಬ್ರು ಇಷ್ಟೆಲ್ಲ ವಿವರವಾಗಿ ಹೇಳಿ ಇದಿರ್ಬೋದಲ್ವಾ ಅಂತಂದಾಗ ಇನ್ನು ಕೆಲವರೆಲ್ಲ ಅದೇನೋ ಅಡ್ಡಗಾಲ್ ಹಾಕೋದು ಅಂತಾರಲ್ಲ, ಹಾಗೆ ಅಡ್ಡ ಮಾತಾಡ್ತಾ ಈ ಸಿದ್ಧಾಂತ ನಾವು ಒಪ್ಪೋದಿಲ್ಲ. ಚರ್ಚೆ ನಡೀತಾ ಇದೆ, ನಾವು ಹಾಗೇನೆ ನಾವು ಅವರಲ್ಲೇ ಒಂದಾಗಿದ್ದೀವಿ ಅಥವಾ ಅವರೇ ನಾವಾಗಿದ್ದೀವಿ, ನಾವು ಈ ಚರ್ಚೆನಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕು. ನಮ್ದೇ ಎಲ್ಲ ಸಂಶಯಗಳು ಅಂತ ತಿಳ್ಕೊಳ್ಬೇಕು, ಹೌದಲ್ವಾ? ಇಲ್ಲ, ಬ್ರಹ್ಮ ಅಲ್ಲ, ಕಾಲ ಅಲ್ಲ, ಸ್ವಭಾವ ಅಲ್ಲ, ಮತ್ತೆ ನಿಯತಿ ಅಲ್ಲ, ಎದುರುಚ್ಛೆ ಅಲ್ಲ, ಹಾಗಾದ್ರೆ ಇನ್ಯಾವುದು ಅಂತ ಈಗ ನಾವು ನೆಕ್ಸ್ಟ್ ನೋಡೋಣ. ಪಂಚಮಹಾಭೂತಗಳು ಭೂತ ಅಂತ ಹೇಳ್ತಾ ಇದ್ದಾರೆ. ಏನು ಅಂತಂದ್ಬಿಟ್ಟು ಅಲ್ಲಿ ಪಂಚಭೂತಗಳು ನೆನ್ನೆನೇ ನಾನು ಹೇಳಿದೆ, ಆತ್ಮನಃ ಆಕಾಶ ಆಕಾಶಾತ್ ವಾಯು ಅಂತ ಭಗವಂತನ ಸಂಕಲ್ಪ ಮಾತ್ರದಿಂದ ಈ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳಿದ್ದೀವಿ. ಈಗ ಪಂಚಭೂತಗಳಿಂದಲೇ ಈ ಜಗತ್ತು ಸೃಷ್ಟಿಯಾಯ್ತಾ ಅಂದ್ರೆ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ ಕಾರಣ ಒಂದು ಇರಬೇಕಲ್ವಾ, ಅಧಿಷ್ಠಾತೃ. ಇಲ್ಲಿ ಇವ್ರ ಮನಸ್ಸಿಗೆ ಹೊಳೆದಿದ್ದು ಹೇಳ್ತಾ ಇದ್ದಾರೆ, ಪಂಚಭೂತಗಳಿಂದ ಸೃಷ್ಟಿಯಾಯ್ತಾ? ಆವಾಗ ಕೆಲವರು ಹೇಳ್ತಾರೆ, ಇಲ್ಲ ಇಲ್ಲ, ಪಂಚಭೂತಗಳಿಂದ ಸೃಷ್ಟಿಯಾಗಿಲ್ಲ. ಆ ಪಂಚಭೂತಗಳಿಗೂ ಕೂಡ ಮುಖ್ಯ ಮೂಲವಾಗಿರುವುದು ಅಲ್ಲಿ ತುಂಬಾ ಜನ ಬರ್ತಾರೆ. ಅವರಲ್ಲಿ ಒಂದು ಪಂಗಡ ಹೇಳ್ತೀನಿ, ವೈಶೇಷಿಕರು ಅಂತ ಹೇಳ್ತಾರೆ. ವೈಶೇಷಿಕರು, ನೈಯಾಯಿಕರು, ಬೌದ್ಧರು, ಜೈನರು, ಮೀಮಾಂಸಕರು. ಸೊ ಈ ರೀತಿ ಅನೇಕ ಪಂಗಡದವ್ರು ಇರ್ತಾರೆ. ಅವರವ್ರದ್ದೇ ಮೆಂಟ್ಯಾಲಿಟಿ ಒಂದಾಗಿರುತ್ತೆ. ಈ ಯಾರೋ ಒಬ್ರು ಲೀಡ್ ಮಾಡ್ತಾ ನಾನು ಇದೇನು ತೋಗ್ತೀನಿ ಅಂದ್ರೆ 10 ಜನ ಸೇರ್ಕೊಂಡು ಇವ್ರು ಹೇಳೋದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ, ಅವ್ರದ್ದೊಂದು ಗುಂಪಾಯ್ತು. ಈಗ ಇನ್ನೊಂದು ವಿಷಯ ಎತ್ತಿದ್ರೆ ಅವ್ರದ್ದೊಂದು ಗುಂಪಾಯ್ತು. ಈ ರೀತಿ ವೈಶೇಷಿಕರು ಅಂತಿರ್ತಾರೆ. ಅವರು ಪಂಚಭೂತಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವರು ಪರಮಾಣು ಅಂತ ಅದನ್ನು ಕರೀತಾರೆ. ಆಟಮ್ನಲ್ಲಿ ನೀವು ನೋಡಿದ್ದೀರಾ, ಸೈಂಟಿಸ್ಟ್ಗಳು ಕಂಡುಹಿಡಿಯೋದು ಆಟಮ್ಮೇ ಒಂದು ಕಾರಣ ಅಂತಂದ್ಬಿಟ್ಟು ಇದೆಲ್ಲ ಫಿಸಿಕ್ಸಲ್ಲಿ ಬರುತ್ತೆ. ಅಂದರೆ ಆ ಅಣುವಿಗಿಂತ ಅಣು ಇದೆ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಪರಮಾಣು ಅಂತ ಹೇಳ್ತಾ ಇದ್ದಾರೆ. ಪರಮಾಣು ಅನ್ನೋದು ವರ್ಡ್ ಕೇಳಿದ್ದೀರಾ ನೀವು? ಎಲ್ಲಿ ಬರುತ್ತೆ? ಬರುತ್ತೆ, ಸರಿ. ಈ ಪದ ಎಲ್ಲರೂ ಕೇಳಿದ್ದೀರಾ? ಬರುತ್ತಾ? ಸರಿ, ಕ್ಲೂ ಕೊಡ್ತೀನಿ. ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಹೇಳಿ. ಪರಂಜ್ಯೋತಿ ಪರಂಧಾಮ ಪರಮಾಣು ಪರಾತ್ಪರ ಪಾಶಹಸ್ತ ಪಾಶಹಂತ್ರಿ ಪರಮಂತ್ರ ವಿಭೇದಿನಿ. ಪರಮಾಣು, ಆ ತಾಯಿ ಲಲಿತಾ ಮಾತೆ ಆ ತತ್ವ ಇದೆಯಲ್ಲ, ಅಣುವಿಗಿಂತ ಅಣುವಾಗಿ ಸೇರ್ಕೊಂಡು ಅಣೋರಣೀಯಾಂಸ ಮನುಸ್ಮರೇದ್ಯ. ಭಗವಂತ ಹೆಂಗಿದಾನೆ ಅದರಲ್ಲೂ ಬರುತ್ತೆ ಭಗವದ್ಗೀತೆ. ಕವಿಂ ಪುರಾಣಂ ಮನುಶಾಸಿತಾರಂ ಅಣೋರಣೀಯಾಂಸ ಮನುಸ್ಮರೇದ್ಯ. ಅಣುವಿಗಿಂತ ಕಾಣದೇ ಇಲ್ಲ ಅವನು, ಹಾಗಂತ ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ಬೇಕಾಗಿಲ್ಲ ಅಂತಂದ್ಬಿಟ್ಟು ಅನುಭವದಿಂದ ಅವನು ಯಾರು, ಆ ತತ್ವವೇನು, ಆನಂದವೇನು ಅಂತ ತಿಳ್ಕೊಳ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇವರು ಹೇಳ್ತಿದ್ದಾರೆ, ಸಾಧ್ಯವಿಲ್ಲ. ಆ ಥರ ಇದ್ದಿದ್ರೆ ಪಂಚಭೂತಗಳೇ ಆಗಿದ್ದಿದ್ರೆ ಪವಾಡಗಳೆಲ್ಲ ನಡೆಯಬೇಕಾಗಿತ್ತು. ಇದು ಪರಮಾಣು ಸ್ವರೂಪದಲ್ಲಿದೆ ಅಂತ ಅವರು ನೈಶೇಷಿಕರು ಕರಿತಾ ಇದ್ದಾರೆ ಅಂತ ಅನ್ನೋದು. ಆದ್ರಿಂದ ವೈಶೇಷಿಕರ ಪ್ರಕಾರ ಅದೂ ಅಲ್ಲ, ಪಂಚಭೂತಗಳಲ್ಲ. ಇನ್ನು ಪ್ರಕೃತಿಯ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿ. ಮೂಲ ಪ್ರಕೃತಿ ಭಗವದ್ಗೀತೆಯಲ್ಲಿ ಪ್ರಕೃತಿ, ಮೂಲ ಪ್ರಕೃತಿ, ಪರಬ್ರಹ್ಮ, ಇದಕ್ಕೆಲ್ಲ ಯಾವ ಅಧ್ಯಾಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ. ಸುಮ್ಮನೆ ಏನೋ ಭಗವದ್ಗೀತೆನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲೋ ಅಂದರೆ ಬರೀ ಶ್ಲೋಕಗಳನ್ನು ಓದ್ಬಿಟ್ಟು ಅಲ್ಲಿರೋದನ್ನೇ ಅರ್ಥ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ.
ಪರಾಪ್ರಕೃತಿ, ಅಪರಾಪ್ರಕೃತಿ. ಪರಾಪ್ರಕೃತಿ ಅಂದರೆ ಶುದ್ಧ ಚೈತನ್ಯ, ಅಪರ ಅಂತ ಹೇಳಿದರೆ ಈ ಜಡವಾದ ದೇಹ. ಆದರೆ ಅದಕ್ಕಿಂತಲೂ ಮೂಲ ಪ್ರಕೃತಿ ಅಂತ ಇದೆ. ಮೂಲ ಪ್ರಕೃತಿ ಅಂತ ಹೇಳಿದ್ರೆ ಯೋಗ ಮಾಯೆ. ಈ ಸಾಂಖ್ಯರ ದೃಷ್ಟಿಯಲ್ಲಿ ಮೂಲ ಪ್ರಕೃತಿ ಅವಳು ಸ್ವತಂತ್ರಳು. ದೇವಿ ಭಾಗವತದಲ್ಲಿ ದೇವಿನೇ ಹೇಳಿದಾಳೆ, ನಾನು ಸ್ವತಂತ್ರಳು, ಈ ಸೃಷ್ಟಿಯ ರಚನೆಯನ್ನು ನಾನು ಮಾಡ್ತೀನಿ, ಸೃಷ್ಟಿ ಸ್ಥಿತಿ ಲಯಗಳಿಗೆ ನಾನು ಕಾರಣೀಭೂತಳು ಅಂತ ಸಾಂಖ್ಯರ ಪ್ರಕಾರ ಅದು. ವೇದಾಂತದ ಪ್ರಕಾರ ಅವಳು ಪರಬ್ರಹ್ಮನಿಗೆ ಅಧೀನಳು, ಅವಳು ಸ್ವತಂತ್ರಳಲ್ಲ, ಪರಾಧೀನಳವಳು. ಸೊ ವೇದಾಂತದ ಪ್ರಕಾರ ಪರಬ್ರಹ್ಮನಿಗೆ ಮೊಟ್ಟ ಮೊದಲ ಸ್ಥಾನ ಕೊಟ್ಟು ಅಲ್ಲಿ ಮೂಲ ಪ್ರಕೃತಿಗೆ ಅಂದರೆ ದೇವಿಗೆ ಎರಡನೇ ಸ್ಥಾನ ಕೊಟ್ಟಿದ್ದಾಳೆ. ಅಲ್ಲಿ ಅವಳು ಅಧಿಷ್ಠಾತ್ರಿ, ಇವಳು ಅಧೀನಳು. ಸೊ ಈ ವ್ಯತ್ಯಾಸಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಹೋದಾಗ ತಕ್ಕ ಮಟ್ಟಿಗಾರು ನಮ್ಮ ಮನೋಬುದ್ಧಿಗಳಿಗೆ ವಿಷಯಗಳು ನಿಲ್ಕೊಳ್ಳುತ್ತೆ. ಇಲ್ಲದಿದ್ರೆ ಕೇಳಿದ್ದಷ್ಟೇ ಆಗಿಬಿಟ್ಟು ಚೆನ್ನಾಗಿತ್ತು ವಿಷಯ ಅಂದ್ಬಿಟ್ಟು ವೆರಿ ನೆಕ್ಸ್ಟ್ ಮೊಮೆಂಟ್ ಆರ್ ವೆರಿ ನೆಕ್ಸ್ಟ್ ಡೇ ಎಲ್ಲವೂ ಮರ್ತ ಹೋಗುತ್ತೆ. ಅಷ್ಟೇನೇ. ಅದರಲ್ಲೂ ಕೂಡ ಬರುತ್ತೆ, ಮತ್ತೆ ಭಗವದ್ಗೀತೆಯಲ್ಲೂ ಬರುತ್ತೆ. ಎಲ್ಲ ಇವರು ಇನ್ನೂ ಮುಂದೆ ಬಹಳ ಅದ್ಭುತವಾಗಿ ಚರ್ಚೆ ಮಾಡ್ತಾರೆ. ಒಂದೊಂದೇ ವಿಷಯ ತಗೋತಾರೆ, ಅದಲ್ಲ, ಇದಲ್ಲ. ಹಾಗಾದ್ರೆ ಯಾವುದು ಅಂತ ಕಂಡುಹಿಡಿತಾರಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸರಿ, ಇವಾಗ ನಾವು ಮುಂದಕ್ಕೆ ಹೋಗೋಣ. ಮೂಲ ಪ್ರಕೃತಿಯ ಅಂತ ಈಗ ಇಲ್ಲಿ ವಿಷಯ ಬರ್ತಿದ್ದಾಳೆ. ಸೊ ಇನ್ನೊಂದು ವಿಷಯ ತಿಳ್ಕೊಳ್ಳಿ. ಪ್ರಕೃತಿ ಅಂತ ಅನ್ನೋದಕ್ಕೆ ಇನ್ನೊಂದು ಪದ ಹಾಕಿದ್ದಾರೆ, ಪ್ರಧಾನ. ಪ್ರಧಾನ ಅಂದ್ರೂ ಒಂದೇ, ಪ್ರಕೃತಿ ಅಂತಂದ್ರೂ ಕೂಡ ಒಂದೇ. ಅದರಲ್ಲೂ ಮೂಲ ಪ್ರಕೃತಿ ಭಗವಂತನಿಂದ ಹೊರಹಾಕಲ್ಪಟ್ಟ ಯೋಗ ಮಾಯೆ ಈ ಸೃಷ್ಟಿ ಪ್ರಪಂಚವನ್ನು ಮಾಡ್ತು. ಸೊ ಅದು ಸಿದ್ಧಾಂತವ, ಮೂಲ ಪ್ರಕೃತಿನ ಅಂತ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೊಂದಿದೆ, ಯೋನಿ ಅಂತಿದೆ. ಯೋನಿ ಅಂತಂದ್ರೆ ಕಾರಣವ ಅಂತಂದ್ಬಿಟ್ಟು ಇಲ್ಲ. ಪ್ರಕೃತಿ ವೇದಾಂತದಲ್ಲಿ ಪರಬ್ರಹ್ಮನಿಗೆ ಅಧೀನಳಾಗೋದ್ರಿಂದ ಅದು ಸೆಕೆಂಡ್ರಿ ಆಯಿತು, ಅದು ಕಾರಣ ಅಲ್ಲ ಅಂತ ಇದೆ. ಒಬ್ಬೊಬ್ಬರಲ್ಲಿ ಒಂದೊಂದು ವಿಚಾರ ಬರ್ತಾ ಇದೆ. ಸೊ ನೆಕ್ಸ್ಟ್ ಒಂದು ಬರ್ತಾ ಇದೆ, ಪುರುಷ ಕಾರಣವ ಅಂತಂದ್ಬಿಟ್ಟು. ಪುರುಷ ಅಂತಂದ್ರೆ ಯಾರು? ನಮ್ಮೊಳಗಿರತಕ್ಕಂತಹ ಆತ್ಮ. ಪುರೇ ಶೇತೆ ಇತಿ ಪುರುಷ. ಪುರೇ ಅಂತಂದ್ರೆ ಈ ನವದ್ವಾರಗಳುಳ್ಳ ಪಟ್ಟಣಗಳಲ್ಲಿ, ಶೇತೆ ಅಂದ್ರೆ ಅರ್ಥ ಟು ಸ್ಲೀಪ್ ಅಂತ ಅರ್ಥ ಆಗತ್ತೆ. ಆದರೆ ಈ ನಮ್ಮ ಈ ಪಿಂಡಾಂಡದಲ್ಲಿ 9 ದ್ವಾರಗಳುಳ್ಳ ಈ ದೇಹದಲ್ಲಿ ಮಲಗಿರುವವನು ಅಂತ ಅಲ್ಲ. ನಾವೇನು ಅರ್ಥ ತಗೋಬೇಕು? ವಿರಾಜಿಸತಕ್ಕಂತಹವನು. ಹೃದಯವೆಂಬ ಗುಹೆಯಲ್ಲಿ ವಿರಾಜಿಸಿರತಕ್ಕಂತಹ ಪುರುಷ, ಅವನೇನಾದ್ರೂ ಕಾರಣೀಭೂತನ ಅಂತ ನೋಡ್ಬೇಕು. ಪುರುಷ ಅಂದ್ರೆ ಇವನು ಆತ್ಮ, ಈ ಶುದ್ಧ ಚೈತನ್ಯ. ಯಾವಾಗ ಶುದ್ಧ ಚೈತನ್ಯನಿಗೆ ದೇಹದೊಡನೆ ಗುರುತಿಸಿಕೊಳ್ಳುವಿಕೆ ಬಂದ್ಬಿಡುತ್ತೋ, ಐಡೆಂಟಿಫಿಕೇಶನ್ ವಿತ್ ದ ಬಾಡಿ ಅಂತ, ಆವಾಗ ಅವನು ಜೀವಾತ್ಮ ಅಥವಾ ದೇಹಾತ್ಮ ಅಂತ ಕರೆಸ್ಕೊತಾನೆ, ಮಲಿನನಾಗ್ಬಿಡ್ತಾನೆ. ಶುದ್ಧ ಚೈತನ್ಯ ಭಾವ ಹೊಟ್ಟೋಗತ್ತೆ. ಸೊ ಈ ದ್ವಂದ್ವಗಳು, ಅರಿಷಡ್ವರ್ಗಗಳು ಅಂತೀನಲ್ಲ, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು. ಯಾವ ದೇಹಕ್ಕೆ? ಯಾವ ಶರೀರಕ್ಕೆ? ಸೂಕ್ಷ್ಮ ಶರೀರಕ್ಕೆ. ಸ್ಥೂಲ ಶರೀರ ರಕ್ತ, ಮೂಳೆ, ಮಾಂಸ, ಮಜ್ಜೆ, ಮೇಧಸ್ಸು, ಶುಕ್ಲ, ವೀರ್ಯಾದಿಗಳಿಂದ ತುಂಬಿ ತುಳುಕ್ತಾ ಇದೆ, ಗ್ರಾಸ್ ಬಾಡಿ. ಅದೇ ಸಟಲ್ ಬಾಡಿ, ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತಿದೆಯಲ್ಲ, ಆ ಒಂದು ಚಿತ್ತವೃತ್ತಿ ಸ್ಮೃತ್ಯಾತ್ಮಕವಾದುದು. ಅದರಲ್ಲಿ ವಾಸನಾ ರೂಪದಲ್ಲಿ ಎಲ್ಲ ಹುದುಗಿದೆ. ಅದು ಆವಾಗ ನಮ್ಮ ಸ್ವಭಾವಕ್ಕೆ, ಜಾಯಮಾನಕ್ಕೆ ಕಾರಣನೇ ಈ ಸಂಸ್ಕಾರಗಳು ಜನ್ಮಾಂತರದ್ದು. ಅದರಿಂದ ಸಿಟ್ಟು ಮಾಡೋದು, ಒಂದೊಂದ್ಸತಿ ಬೇಜಾರು ಮಾಡ್ಕೊಳ್ಳೋದು, ಡಲ್ ಆಗಿರೋದು, ಒಳ್ಳೆ ಮಾತಾಡೋದು, ಕ್ಷಣ ಕ್ಷಣಕ್ಕೂ ಕ್ಷಣ ಪಿತ್ತ ಕ್ಷಣ ಚಿತ್ತ ಅಂದಂಗೆ ಒಂದೊಂದು ರೀತಿ ಒಂದೊಂದು ಥರ ಇರ್ತೀವಿ. ಈಗ ಚೆನ್ನಾಗಿದ್ರಲ್ರಿ, ಎಷ್ಟೊಳ್ಳೆ ಮಾತಾಡಿದ್ರಲ್ರಿ, ಏನು ಮಾಡಿದೆ ಅಂತ ನನ್ನ ಮೇಲೆ ರೇಗ್ತಾ ಇದ್ದೀರ್ರಿ ಅಂತ ನಾವು ಕೇಳ್ತೀವಲ್ವ ಇತ್ತಿದ್ದಾಗೇನೆ. ಅದಕ್ಕೆಲ್ಲ ವಾಸನ, ಸಂಸ್ಕಾರ, ಸೂಕ್ಷ್ಮ ಶರೀರ ಕಾರಣ. ಆ ಸೂಕ್ಷ್ಮ ಶರೀರ ಯಾವಾಗ ಓಪನ್ ಅಪ್ ಆಗತ್ತೆ ವಾಸನೆಗಳು, ಅವಾಗೆಲ್ಲ ಅದಕ್ಕೆ ತಕ್ಕಂತೆ ನಮ್ಮ ಮನೋಬುದ್ಧಿಗಳು ಅದಕ್ಕೆ ತಕ್ಕಂತೆ ಕುಣಿತವೆ, ಅದಕ್ಕೆ ತಕ್ಕಂತೆ ನಮ್ಮ ಸ್ವಭಾವಗಳಾಗ್ತವೆ. ಸೊ ಆ ಪುರುಷ ಅಂದ್ರೆ ಆ ಜೀವಾತ್ಮ ಭಾವ ಈ ದೇಹಕ್ಕೆ ಕಂಟಿದ್ದು ಅನ್ನಲ್ಲ, ಸೂಕ್ಷ್ಮ ಶರೀರ ಕಂಟಿದ್ದು. ಆದ್ದರಿಂದ ಪುರುಷ ಕಾರಣೀಭೂತ ಆಗಲ್ಲ, ಯಾಕೆಂದ್ರೆ ಅವನು ಮಲಿನ ದೇಹಾತ್ಮ ಭಾವವುಳ್ಳವನು. ಮೇಲಾಗಿ ಅವನಿಗೆ ಅನೀಶ ಅಂತ ಕರೆದಿದ್ದಾರೆ.
ಎಷ್ಟೋ ಜನ ಅನೀಶ್ ಅಂತ ಹೆಸರಿಟ್ಕೋತಾರೆ. ಅನೀಶ್ ಅಂದ್ರೆ ಏನು? ಅವನೀಶ್ ಬೇರೆ, ಆಮೇಲೆ ಅವಿನಾಶ್ ಬೇರೆ, ಅನೀಶ್ ಬೇರೆ. ಈಶ, ಈಶ ಅಂದ್ರೆ ಒಡೆಯ. ನ ಈಶ ಅನೀಶ ಅಂತ ಅಂದ್ರೆ ಒಡೆಯನಲ್ಲ. ಅಂದ್ರೆ ಒಡೆಯನಾಗಿರೋನು ಸ್ವತಂತ್ರನಾಗಿರ್ತಾನೆ ಸ್ವಲ್ಪ. ಭಗವಂತ ಈಶ ಅಲ್ವಾ, ಅವನು ಸ್ವತಂತ್ರ, ಅವನು ಸರ್ವತಂತ್ರ ಸ್ವತಂತ್ರ. ಅದೇ ಜೀವಾತ್ಮ ಭಾವ ಉಳ್ಳತಕ್ಕಂತಹವನು ಅವನು ಪರತಂತ್ರ. ಪರಮಾತ್ಮ ಸ್ವತಂತ್ರ, ಜೀವಿಯಾದವನು ಪರತಂತ್ರ. ಅವನು ಬಿಂಬ, ಇವನು ಪ್ರತಿಬಿಂಬ. ಹಾಗೆ ಇವನು ಅನೀಶ, ಅವನು ಸ್ವತಂತ್ರನಲ್ಲ. ಈ ಬೃಹತ್ತಾದ ಪ್ರಪಂಚವನ್ನು ಸೃಷ್ಟಿಸಿರುವ ವಸ್ತು ಸ್ವತಂತ್ರವಾಗಿರಬೇಕೇ ವಿನಃ ಅವನು ಪರತಂತ್ರನಾಗಿರಬೇಕಾಗಿಲ್ಲ. ಪರತಂತ್ರನಾಗಿದ್ರೆ ಹೆಂಗ್ ಸಾಧ್ಯ? ಆದ್ದರಿಂದ ಪುರುಷನು ಕೂಡ ಜಗತ್ತಿಗೆ ಕಾರಣೀಭೂತನಲ್ಲ. ಇನ್ನೊಂಚೂರಿದೆ, ಎಷ್ಟು ಚೆನ್ನಾಗಿದೆ ವಿಷಯಗಳು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಈ ರೀತಿ ಕಡೆಯೇ ಬಂದು ಎಲ್ಲರಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ. ಒಬ್ರು ಮುಖ ಒಬ್ರು ನೋಡ್ಕೋತಾರೆ. ಎಷ್ಟೆಷ್ಟು ಅದ್ಭುತವಾಗಿ ವಿಷಯಗಳನ್ನ ನಾವು ಬಿಡಿಸಿ ಬಿಡಿಸಿ ಅದಿರ್ಬೋದಾ ಇದಿರ್ಬೋದಾ ಅಂತ ಬಹಳ ಹುಮ್ಮಸ್ಸಿಂದ ಹೇಳಿದೀವಿ. ಕಡೆಗೂ ಕೂಡ ಈ ಸಿದ್ಧಾಂತ ಸರಿ ಇಲ್ಲ ಅಂತ ಅನ್ನೋದೇ ಆಗ್ತಾ ಇದೆ ಅನ್ಕೊಂಡು ಕಡೆಗೆ ಒಬ್ಬ ಋಷಿ ಹೇಳಿದ, ಇದೆಲ್ಲ ಶಕ್ತಿಗಳನ್ನು ಒಟ್ಟುಗೂಡಿಸಿ ಕಾಲ, ಸ್ವಭಾವ, ನಿಯತಿ, ಎದುರಿಚ್ಛ, ಮತ್ತೆ ಪಾಪ ಪುಣ್ಯಗಳಿಂದ ಕೂಡಿರತಕ್ಕಂತಹ ಕರ್ಮ, ಮೂಲ ಪ್ರಕೃತಿ, ಪುರುಷ, ಭೂತ, ಪಂಚಭೂತಗಳು, ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಗಟ್ಟಿ ಮಾಡೋಣ, ಗಟ್ಟಿಯಾದ ಸದ್ವಸ್ತುವೇ ಸೃಷ್ಟಿ ಮಾಡಿದೆ ಅಂತ ಅಂದ್ರೆ ಯಾಕೆಂದ್ರೆ ಪ್ರತಿಯೊಂದಕ್ಕೂ ಅದರದ್ದೇ ಗುಣಧರ್ಮಗಳು, ಕೊರತೆಗಳಿದೆ, ವೀಕ್ನೆಸ್ ಇದೆ. ಒಟ್ಟಾಗಿ ಸೇರ್ಸಕ್ ಹೆಂಗಾಗತ್ತೆ? ಎಲ್ಲ ವೀಕಾಗಿ ಇದು ಈ ತರ ಹೇಳ್ದಂಗೆ ಪ್ರತಿಯೊಬ್ರು ವೀಕ್, ದುರ್ಬಲರು. ಎಲ್ಲಾ ದುರ್ಬಲರನ್ನು ಸೇರ್ಸಿದ್ರೆ ಶಕ್ತಿಯುತರಾಗ್ತಾರೆ ಅನ್ನಂಗಾಗತ್ತಾ? ಇಲ್ಲ. ನೋಡಿದ್ರ, ನೀವೇ ಹೇಳ್ತಿದ್ದೀರಾ ಇಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಕೊರತೆಗಳಿರತಕ್ಕಂತಹ ಸಿದ್ಧಾಂತಕ್ಕೆ ಬಾರದೇ ಇರತಕ್ಕಂತಹ ಎಲ್ಲವನ್ನೂ ಒಟ್ಟು ಸೇರಿಸಿದ್ರು ಜಗತ್ತಿಗೆ ಅದು ಕಾರಣ ಆಗೋದಿಲ್ಲ. ಮತ್ತೆ ಏನ್ ಮಾಡೋದು? ಎಲ್ಲ ಸಪ್ಪೆ ಹಾಕ್ಬಿಟ್ರು. ಅಯ್ಯೋ ಈ ತರ ಆಗೋಯ್ತಲ್ಲ, ನಮ್ಗಾಗ್ಲೇ ಇಲ್ವಲ್ಲ ಅಂತಂದ್ಬಿಟ್ಟು. ಆದರೆ ಹತಾಶರಾಗ್ಲಿಲ್ಲ. ಅಲ್ಲಿಗೆ ಮೀಟಿಂಗ್ ಅಡ್ಜರ್ನ್ ಅಂತ ಆಗ್ಲಿಲ್ಲ, ಮತ್ತೆ ಮುಂದೆ ನೋಡೋಣ ಅಂತ ಆಗ್ಲಿಲ್ಲ. ಮತ್ತೆ ಎಲ್ಲರೂ ಕೂಡ ಉತ್ಸಾಹದಿಂದ ಏನೇ ಆಗ್ಲಿ ಆ ಇನ್ನರ್ ಇನ್ಸ್ಟಿಂಕ್ಟ್ ಇದೆ, ಆ ಒಳಗಡೆ ಇದೆಯಲ್ಲ ಕೆಚ್ಚು ಅನ್ನೋದಿದೆ. ಕಿಚ್ಚಲ್ಲ, ಕೆಚ್ಚು. ಕೆಚ್ಚದೆಯ ಧೀರರು ಅವರೆಲ್ಲರೂ ಕೂಡ. ಯಾಕೆ ಧೀರ ಅಂತ ಕರಿತೀವಿ? ವೇದಾಂತದಲ್ಲಿ ಧೀರ ಅಂತ ಯಾರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಮನೋಬುದ್ಧಿಗಳಿಂದಲೇ ಆ ಬ್ರಹ್ಮಜ್ಞಾನವನ್ನು ಪಡೆದು ಮನೋಬುದ್ಧಿಗಳನ್ನು ದಾಟಿ ತತ್ವದಲ್ಲೇ ನೆಲೆ ನಿಂತು ಅಮೃತತ್ವವನ್ನು ಪಡಿತಾರೋ ಅವರೇ ಧೀರರು ಅಂತ ಹೇಳಿದೆ. ಸೊ ಅದರಿಂದ ಅವರೆಲ್ಲ ಮೋಕ್ಷಾಪೇಕ್ಷಿಗಳು. ಸಂಶಯದ ನಿವಾರಣೆ ಮಾಡ್ಕೋಬೇಕು, ಕಂಡು ಹಿಡಿಲೇಬೇಕು ಅಂತ ಛಲ ತೊಟ್ಟ ಕೆಚ್ಚದೆಯ ಧೀರರವರು. ಅದರಿಂದ ಅವರೆಲ್ಲರೂ ಕೂಡ ಡಲ್ ಆಗ್ಲಿಲ್ಲ. ಅವರು ಚಿಂತನೆ ಮಾಡಕ್ಕೆ ಶುರು ಮಾಡಿದ್ರು, ಧ್ಯಾನಾಸಕ್ತರಾದರು. ಧ್ಯಾನದಿಂದ ಏನ್ ಕಂಡು ಹಿಡಿತಾರೆ ಅಂತ ಅನ್ನೋದು ಈ ಒಂದು ಎರಡನೇ ಮಂತ್ರಕ್ಕಿಂತ ಅದು ಇನ್ನೂ ಅದ್ಭುತವಾಗಿದೆ. ಧ್ಯಾನದ ವಿಷಯ ಬಂದಾಗ ಎಷ್ಟೆಷ್ಟು ಅದ್ಭುತಗಳು ಬರುತ್ತೆ. ನಾವು ಈ ತರ ಒಳಪಟ್ಟಾಗ ಮಾತ್ರ ಸ್ವಲ್ಪವಾದರೂ ಅದನ್ನು ಗುರುತಿಸದಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿನಾದ್ರೂ ನಮಗೆ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಈಗ ಮೆಡಿಟೇಷನ್ ಕ್ಲಾಸ್ಗೆ ಹೋಗ್ತಿದ್ದೀನಿ, ಧ್ಯಾನ ಅಂತ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಇರ್ತೀನಿ, ಅವಾಗ ಡೋಂಟ್ ಡಿಸ್ಟರ್ಬ್ ಅಂತ ನಾನು ನೇಮ್ ಪ್ಲೇಟ್ ಹಾಕಿರ್ತೀನಿ, ಗೊತ್ತಾ ಅಂತಾರೆ. ಇವರು ಮಾಡುವ ಧ್ಯಾನಕ್ಕೂ ಋಷಿ ಮುನಿಗಳು ಮಾಡುವ ಧ್ಯಾನಕ್ಕೂ ಆ ಧ್ಯಾನದ ಒಂದು ಪ್ರಯೋಜನಕ್ಕೂ ಕೂಡ ಎಷ್ಟು ವ್ಯತ್ಯಾಸ ಇದೆ ಅಂತ ನಮಗೆ ಗೊತ್ತಾಗಬೇಕು. ನಾನಂತೂ ಅದನ್ನು ಇವತ್ತು ಧ್ಯಾನದ ಮುಗಿಸೋಣ ಅಂತ ಇದ್ದೆ, ಆದರೆ ಸರಿಯಾಗಿ ಅರ್ಥ ಆಗೋ ಹಾಗೆ ಬಹಳ ವಿಸ್ತಾರವಾಗಿ ಹೇಳ್ಬೇಕಲ್ವಾ, ಸಮಯ ಅಂತೂ ಓಡೇ ಹೋಗುತ್ತೆ. ಆದರೆ ಇವಾಗ ಹೇಳೋದಕ್ಕೆ ಅದಕ್ಕೆ ಕೇಳಬೇಕು ಅಂತ ನಿಮಗೂ ಆಸೆ ಇದ್ರು, ಹೇಳಬೇಕು ಅಂತ ನಮಗೆ ಆಸೆ ಇದ್ರೂ ಕೂಡ ಆವಾಗವಾಗೆ ಶ್ರೀಧರ್ ಗಡಿಯಾರದ ಕಡೆನೇ ನೋಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಎದುರಿಗೂ ಒಂದು ಹಾಕಿದ್ದಾರೆ, ನನಗೂ ಒಂದು ನೋಡ್ಕೊಳಕ್ ಇರ್ಲಿ ಅಂತ ಅನ್ಕೊಂಡಲ್ಲಿ ಎದುರಿಗೆ ನೋಡ್ತಾ ಇದ್ದಾರೆ. ಸೊ ಅದರಿಂದ ಏನ್ ಮಾಡೋದು, ಈ ತರ ವಿಷಯಗಳೆಲ್ಲ ಮಾರನೇ ದಿವಸ ದಿನನಿತ್ಯ ಇರಬೇಕು.
ಅವಾಗ ದಿನನಿತ್ಯ ಇದ್ದಾಗ ಕಂಟಿನ್ಯೂಟಿ ಇರುತ್ತಲ್ವಾ, ಅವಾಗ ನಮ್ಮ ಮನೋಬುದ್ಧಿಗಳೆಲ್ಲ ಅದರಲ್ಲೇ ಅಗ್ಗಲ್ಪಟ್ಟಿರುತ್ತೆ. ಸಮಯದ ಅವಧಿ ಕಡಿಮೆ ಆದ್ರೂ ಕೂಡ ದಿನನಿತ್ಯ ಇದು ನಡೆಯೋದರಿಂದ ವಿಷಯದ ಗ್ರಾಹ್ಯತೆ, ವಿಷಯದ ಧಾರಣತೆ, ಅರ್ಥ ಮಾಡ್ಕೊಳ್ಳೋದು, ಧಾರಣೆ ಮಾಡೋದು, ಅನುಸಂಧಾನ ಮಾಡೋದು, ಇದೆಲ್ಲ ಶ್ರೋತೃಗಳಿಗೆ, ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ ಬಹಳ ಫಲಪ್ರದವಾಗಿರುತ್ತೆ. ಈಗ ಇನ್ನು 1 ತಿಂಗಳು ಗ್ಯಾಪು, ಆ ಗ್ಯಾಪಲ್ಲಿ ಎಲ್ಲ ಮರ್ತು ಬಿಡಬೇಡಿ. ಆದರೆ ಈ ಸತಿ ಹತ್ರನೇ ನಮಗೆ ಒಂದು ತಾರೀಕು ಸಿಕ್ಕಿದೆ. ಮತ್ತೆ ಮುಂದಿನ ತಿಂಗಳು 5, 6ನೇ ತಾರೀಕು. ಸೊ 5, 6ನೇ ತಾರೀಕು ಹತ್ರನೇ ಇದೆ ಅಲ್ವಾ, ಪರವಾಗಿಲ್ಲ. ಸೊ ಅದರಿಂದ ಇವಾಗ ನಿಮಗೆ ಉಪನಿಷತ್ತಿನ ಬಗ್ಗೆ ಸ್ವಲ್ಪ ಕ್ಯಾಚ್ ಆಗಿದೆ, ಎಲ್ಲ ಗ್ರಹಿಸಿದ್ದೀರಿ. ನಾವು ಇನ್ನು ಸ್ವಲ್ಪ ಮುಂದುವರಿಸ್ಕೊಂಡು 5-6 ಮಂತ್ರಗಳನ್ನು ನಾವು ಮಾಡಿ ಯಾವುದು ಅಂತ ಮುಂದುವರ್ಕೊಂಡು ಹೋಗೋಣ. ನಾವು ಇಷ್ಟಕ್ಕೆ ನಿಲ್ಲಿಸಿರೋಣ. ಮುಂದೆ ಧ್ಯಾನ ಯೋಗದ ಬಗ್ಗೆ ಅದನ್ನು ಹೇಳ್ತಾರೆ, ಅದನ್ನು ಯಾವ ರೀತಿ ಪ್ರಸ್ತುತಪಡಿಸ್ತಾರೆ ಅತ್ಯಾಶ್ರಮಿಗಳಾದ ಸನ್ಯಾಸಿಗಳು ಅಂತ ಅನ್ನೋದನ್ನು ನಾವು ನಿರೀಕ್ಷೆ ಮಾಡೋಣ, ಕಾಯೋಣ ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ನಾವು ಮುಗಿಸ್ತಾ ಇದ್ದೀವಿ. ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೇಶಾಃ. ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಈ 2 ದಿವಸ ಶ್ವೇತರೋಪನಿಷತ್ ಅಲ್ಲ, ಶ್ವೇತ